ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ, ದೇವ್ರು ಕೊಟ್ಟಂತ ಒಳ್ಳೆಯ ಆಶೀರ್ವಾದಕ್ಕಾಗಿ ದೇವ್ರಿಗೆ ಕೊಡ್ತಂತ ಒಳ್ಳೆಯವರಾಗನ. ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ನಾವು ಅನೇಕ ಒಂದು ದಿವಸಗಳಿಂದ ನಮ್ಮ ಸಹೋದರು ಬರೆದಂತ 5ನೇ ವಾಲ್ಯೂಮ್ನ ನಾವು ಓದ್ತಾ ಬರ್ತಾ ಇದ್ರಿ. ಅದರಲ್ಲಿ ದ ಬ್ಯಾಪ್ಟಿಸಮ್ ಆ್ಯಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಅಂದ್ಬಿಟ್ಟು ಒಂದು ಚಾಪ್ಟರ್ ನಂಬರ್ 9 ಓದ್ತಾ ಬರ್ತಾ ಇದ್ರಿ. ಕಳೆದ ವಾರ ಯಾವ ರೀತಿ ಕ್ರಿಸ್ತನ ರಾಜ್ಯದಲ್ಲಿ ದೇವರ ಪವಿತ್ರಾತ್ಮನ ಒಂದು ಸಾಕ್ಷಿ ಇರ್ತದೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನೋಡಿದ್ರಿ. ಯಾವ ರೀತಿ ದೇವರ ಪವಿತ್ರಾತ್ಮ ಎಲ್ಲರ ಮೇಲೆ ಸುರಿಸಿದ ಮೇಲೆ ಯಾವ ರೀತಿ ಅವರು ಕನಸನ್ನ ನೋಡ್ತಾರೆ, ಯಾವ ರೀತಿ ದರ್ಶನಗಳನ್ನ ನೋಡ್ತಾರೆ, ಆಮೇಲೆ ಯಾವ ರೀತಿ ಯವನಸ್ಥರು ಅದನ್ನೆಲ್ಲ ನೋಡ್ತಾರೆ ಅಂತ ನೋಡಿದ್ರೆ, ಅವ ಯವನಸ್ಥರನ್ನ ಯಾರೋ ಹಿರಿಯರುಗಳನ್ನ ಯಾರೋ ಕನಸು ಮತ್ತು ದರ್ಶನ ಅರ್ಥಗಳನ್ನ ಏನು ಮಾಡಿದ್ರಿ ನಾವು ನೋಡಿದ್ರಿ ಅದನ್ನ. ಸೊ ಇವಾಗ ಹಂಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 240, ಕನ್ನಡದಲ್ಲಿ ಪೇಜ್ ನಂಬರ್ 148. ಸೊ ಅದರಿಂದ ಸಹೋದರ ಸಹೋದರಿಗಳು ಯಾರು ಓದಂಗಿದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೂಡ ಅನುಕೂಲ ಆಗ್ತದೆ. ಪವಿತ್ರಾತ್ಮವು ಯಾವ ರೀತಿಯ ಸಾಕ್ಷಿ ಹೇಳಲಿದೆ, ದೇವರ ವಾಕ್ಯದ ಮೂಲಕವಾಗಿ ಅದರ ಕೆಲವು ಸಾಕ್ಷ್ಯಗಳೇನು ಎಂಬುದನ್ನು ಕಲಿತುಕೊಂಡ ಮೇಲೆ ನಾವು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳ ಇದನ್ನು ಭಾವನೆಗಳು ಎಂದು ಕೆಲವೊಮ್ಮೆ ಪವಿತ್ರಾತ್ಮನ ಸಾಕ್ಷಿ ಎಂದು ತಪ್ಪಾಗಿ ಕರೆಯುವುದುಂಟು. ಕಾರಣ ಉಂಟಾಗುವ ಎಲ್ಲ ಅನುಮಾನಗಳು, ಅಂಜಿಕೆಗಳು ಮೀರಿ ಇವುಗಳು ನಿಜವಾಗಿಯೂ ಹೆಚ್ಚು ತೃಪ್ತಿಕರವಾಗಿರುವುದನ್ನು ಕಾಣುತ್ತೇವೆ. ಪರಂತು ಎಲ್ಲ ಕ್ರೈಸ್ತರು ದೇವರಾತ್ಮನಿಂದ ತಮ್ಮ ಆತ್ಮ ಅಥವಾ ಮನಸ್ಸುಗಳೊಂದಿಗೆ ಒಂದೇ ತೆರನಾದ ಸಾಕ್ಷಿಯನ್ನು ಹೊಂದಿಕೊಳ್ಳುವುದಿಲ್ಲ ಎಂಬ ಸತ್ಯದ ಬಗ್ಗೆ ನಮ್ಮ ಗಮನವನ್ನು ನಾವು ಸೆಳೆಯಬೇಕಾಗುತ್ತದೆ. ದೀರ್ಘವಾದ ಅನುಭವ ಮತ್ತು ಅಭಿವೃದ್ಧಿಯುಳ್ಳ ಎಲ್ಲ ಕ್ರೈಸ್ತರು ಈ ಎಲ್ಲ ಅಂಶಗಳ ಬಗ್ಗೆ ಮತ್ತು ದೇವರ ವಾಕ್ಯದಲ್ಲಿ ನಮೂದಿಸಿರುವ ಇತರ ಅಂಶಗಳ ಬಗ್ಗೆ ಸಾಕ್ಷಿ ಹೊಂದಿದವರಾಗಿರಬೇಕು. ಆದರೆ ಕೆಲವೊಂದು ಯುವ ಕ್ರೈಸ್ತರು ಇದ್ದಾರೆ. ಅವರು ಈ ಎಲ್ಲ ಸಾಕ್ಷಿಗಳಿಗೆ ತಕ್ಕಂತೆ ಪ್ರಗತಿಯನ್ನು ಹೊಂದಿಕೊಂಡವರಲ್ಲ. ಅವರಲ್ಲಿ ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ನಿಜವಾಗಿಯೂ ದೇವರಿಂದ ಹುಟ್ಟಿದವರಾಗಿರಬಹುದು. ಆದರೆ ಮಹಾತೋಟಗಾರನು ಅಂತಹ ಎಳೆಯ ಕೊಂಬೆಯ ಮೊಳಕೆಯಿಂದ ಯಾವುದೇ ಫಲವನ್ನು, ಅದು ಹಸಿರು ಬಣ್ಣ ಎಳೆಯದಾಗಲಿ ಇನ್ನೂ ಮಾಗದ ಕಾಯಿಗಳನ್ನಾಗಲಿ ಬಲಿತ ಹಣ್ಣುಗಳನ್ನಾಗಲಿ ನಿರೀಕ್ಷಿಸುವುದಿಲ್ಲ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸೊ ದೇವರು ಒಂದು ಪವಿತ್ರಾತ್ಮನ ಒಂದು ಸಾಕ್ಷಿ ಅಂದರೆ ಒಬ್ಬೊಬ್ಬರುಗಳ ಅನುಭವಗಳು ತಕ್ಕಂತೆ ಬೇರೆ ಬೇರೆ ಥರ ಇರ್ತಾರೆ. ಸೊ ಎಲ್ಲರಿಗೂ ಒಂದೇ ರೀತಿ ಏನು ಮಾಡೋದಿಲ್ಲ, ಅನುಭವನ ದೇವರೇ ಕೊಡೋಕ್ಕಾಗಲ್ಲ. ಸೊ ಸಾಮಾನ್ಯವಾಗಿ ಇನ್ನೊಂದು ಅಭಿಪ್ರಾಯ ಏನಪ್ಪ ಅಂದ್ರೆ, ಲೋಕದಲ್ಲಿ ಏನ್ಕೊಂಡ್ರೆ ಫೀಲಿಂಗ್ಸ್ ಅದರ ನಮಗೆ ಪವಿತ್ರಾತ್ಮನ ಒಂದು ಅನುಭವ ಹೆಂಗಪ್ಪ ನಮ್ಗೆ ವ್ಯಕ್ತಪಡಿಸೋ ದೇವರೇ ಬೇರೆ ಬೇರೆ ಫೀಲಿಂಗ್ಸ್ಗಳು ಅದೇನಂತಾರೆ, ಅದು ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತ ಹೇಳೋದುಂಟು ಅಲ್ವರ. ಸೊ ನಮ್ಮ ಫೀಲಿಂಗ್ಸ್ ಎಲ್ಲ ನಾವು ಪವಿತ್ರಾತ್ಮನ ಸಾಕ್ಷಿ ಅಂತ ಕನ್ಸಿಡರ್ ಮಾಡೋಕ್ಕಾಗ್ತದ ಅಂತಂದ್ರೆ ಖಂಡಿತವಾಗೂ ನಾವು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಫೀಲಿಂಗ್ಸು ಕೆಲವೊಂದು ಸತಿ ನಮ್ಮನ್ನ ರಾಂಗ್ ಆಗಿ ಏನು ಮಾಡ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ ಅಲ್ವರ. ಸೊ ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ಅದಕ್ಕೆ ವಿರುದ್ಧವಾಗಿ ನಮ್ಮ ಫೀಲಿಂಗ್ಸ್ ಚೆನ್ನಾಗಿರ್ಬೋದು ಅಲ್ವರ. ಅದು ದೇವರಿಂದ ಬರುವಂಥ ಒಂದು ಸಾಕ್ಷಿನ ಅಂತಂದ್ರೆ ಖಂಡಿತವಾಗೂ ಆ ಸಾಕ್ಷಿಗಳು ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಏನ್ರಿ ಹೊಸದಾಗಿ ಕಾನ್ಸಿಕ್ರೇಟ್ ಮಾಡಿರೋಂಥ ಸಹೋದರ ಸಹೋದರಿಗಳ ಹತ್ರ ಏನ್ರಿ ಒಂದು ಪವಿತ್ರಾತ್ಮನ ಫಲಗಳು ಎದುರು ನೋಡ್ಬೋದಾ ಅಂತಂದ್ರೆ ಖಂಡಿತವಾಗೂ ಅದು ಇಮ್ಮಿಡಿಯಾಗಿ ಎದುರು ನೋಡೋಂಥದ್ದು ಅಲ್ಲರ. ಸೊ ದೇವರು ಎಳೆ ಕೊಂಬೆಗಳ ಹತ್ರ ಒಂದು ಫಲಗಳೇನು ಮಾಡಲ್ಲ, ಎದುರು ನೋಡೋದಿಲ್ಲ. ಅದರ ಇವಾಗ ಒಂದು ಗಿಡ ಚಿಗುರು ಬಿಟ್ಟಿದೆ ಅಂದ ತಕ್ಷಣ ಅಂತ ಅದ ಫಲಗಳು ಬಂದ್ಬಿಡ್ತಾರ, ಹೂ ಬಂದ್ಬಿಡ್ತಾರ ಇಲ್ಲ. ಅದಕ್ಕೆ ಏನ್ರಿ ಒಂದು ಕಾಲ ಅಂತ ಅಂದ್ಬಿಟ್ಟು ಇದೆ. ಅದೇ ರೀತಿ ಸತ್ಯದಲ್ಲಿ ಇದ್ದು ಸತ್ಯದಲ್ಲಿ ಬೇರು ನಿಂತು ಅಲ್ಲರ ಸತ್ಯದಲ್ಲಿ ಒಂದು ಪಳಗಿದ ಮೇಲೇ ತುಂಬ ವರ್ಷ ಅನುಭವದಲ್ಲೇ ಒಂದು ಒಳ್ಳೆ ಹೂವು ಮತ್ತು ಫಲಗಳು ಕೊಡೋದಕ್ಕೆ ಸಾಧ್ಯ. ಅದನ್ನೇ ದೇವ್ರೇನು ಮಾಡೋದು, ಇದು ನೋಡೋದು. ಹಂಗಾರೆ ಕಾನ್ಸಂಟ್ರೇಷನ್ ಮಾಡಿದ್ಮೇಲೆ ದೇವರು ಒಂದು ಸೂಕ್ತವಾದಂಥ ಸಮಯ ಕೊಡ್ತಾರೆ ಡೆವಲಪ್ ಆಗಿ ಸತ್ಯದಲ್ಲಿ ಬೇರು ನಿಂತ್ಕೊಳ್ಳೋಕ್ಕೆ ಅಲ್ಲರ. ಸೊ ಆ ರೀತಿ ಏನ್ರಿ ಆ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಏನು ಮಾಡೋಕ್ಕೋ ನಾವು ಫಲಗಳನ್ನ ಕೊಡೋಂಥ ಮಕ್ಳುಗಳು ಆಗಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಹತ್ರ ಇದೆ ವಾಲ್ಯೂಮ್ಸ್? ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರೂ ಇದ್ರೆ ಕೈಗಳಿದ್ದರೆ ಅವಕಾಶಗಳು ಕೊಡ್ಬೋದು. ಯಾರ ಹತ್ರ ಇದೆ ವಾಲ್ಯೂಮು? ಸರೋಜಾ ಸ್ಟರ್? ಬ್ರದರ್ ಇದೆಯಾ ಬುಕ್? ಓದ್ಬೋದಾ ನನ್ನ ಹತ್ರ ಸೆಕೆಂಡ್, ಥರ್ಡ್, ಫೋರ್ತ್ ಇದೆ. ಫಿಫ್ತ್ ವಾಲ್ಯೂಮ್ ಇಲ್ವಾ ನಿಮ್ಮ ಹತ್ರ? ಓಕೆ ಸರಿ, ಹಾಗಾದ್ರೆ ಇಲ್ಲ ಬ್ರದರ್, ನನ್ನ ಹತ್ರ ನನ್ನ ಹತ್ರ ಇದೆ ಬ್ರದರ್. ಸಂತೋಷ್ ಬ್ರದರ್ ಓದ್ತೀರಾ?
ಓದ್ತೀನಿ, ಬಟ್ ಎಲ್ಲಿಂದ ಓದ್ಬೇಕಂತ ಗೊತ್ತಾಗ್ತಿಲ್ಲ ಬ್ರದರ್. ಪೇಜ್ ನಂಬರ್ 146 ರೈಟ್ ಸೈಡ್ ಅಲ್ಲಿ ಕೊನೆ ಪ್ಯಾರಾಗ್ರಾಫ್ ಇದೆ ಗೊತ್ತಾ? 148 146 ಬ್ರದರ್. 148 ಸಾರಿ 48. ರೈಟ್ ಸೈಡ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್. ನೂತನವಾಗಿ ಹುಟ್ಟಿದವರು ಹ್ಮ್. ಪಡಕೊಂಡವರು ಹೊಂದಿಕೊಳ್ಳಬಹುದಾದ ಪ್ರಥಮ ಸಾಕ್ಷಿ ಎಂದರೆ ಅವರು ಕರ್ತನಿಂದ ಅಂಗೀಕರಿಸಲ್ಪಟ್ಟಿದ್ದಾರೆ ಎಂಬುದು. ಅವರು ನಿಜವಾದ ದ್ರಾಕ್ಷೆ ಬಳ್ಳಿಯ ಎಳೆಯ ಕೊಂಬೆಗಳಾಗಿದ್ದಾರೆ ಮತ್ತು ದ್ರಾಕ್ಷೆಯ ಸ್ಫೂರ್ತಿ ಎಂದರೆ ಬೆಳೆಯಬೇಕು ಮತ್ತು ದ್ರಾಕ್ಷೆ ಬಳ್ಳಿಯಂತಾಗಬೇಕು, ಫಲಗಳನ್ನು ಫಲಿಸಬೇಕು ಎಂಬ ಬಯಕೆ ಅವರಲ್ಲಿದೆ ಎಂಬುದು. ಕೊಂಬೆಯು ಮೊದಲ ಚಿಗುರು ಬಿಟ್ಟ ಮೇಲೆ ಎಲೆಯ ಸೂಚನೆಗಳು ಮತ್ತು ಮಗುಗಳ ವಾಗ್ದಾನವು ಉಂಟಾಗಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಮತ್ತು ಅವುಗಳ ಗ್ರಹಿಕೆಯುಂಟಾಗುತ್ತದೆ. ಆತ್ಮಿಕ ಕುಟುಂಬದಲ್ಲಿ ಹೊಸದಾಗಿ ಹುಟ್ಟಿದ ಮಗುವು ತನ್ನ ಸಂಬಂಧವನ್ನು ಅದರ ಹಳೆಯ ಮತ್ತು ಹೆಚ್ಚು ಬೆಳೆದ ಅಂಗಗಳೊಡನೆ ಪ್ರಕಟಿಸುವುದು ಹೆಚ್ಚು ಆಹಾರ ಸೇವಿಸುವುದರಿಂದಲ್ಲ. ಅದು ಅದರ ಉಸಿರುಗಟ್ಟಿಸಬಹುದು, ಆದರೆ ಅದು ಅದರ ಶಕ್ತಿ ನೀಡುವ ಹಾಲನ್ನು ಬಯಸಿ ಆ ಮೂಲಕ ಬೆಳೆಯುವುದರಿಂದಲೇ. 1 ಪೇತ್ರ 2:2. ಥ್ಯಾಂಕ್ ಯು ಬುಧಾರ್. ಸೊ ಅದಕ್ಕೆ ಏನು ಥ್ಯಾಂಕ್ ಯು ಬುಧಾರ್. ಸೊ ಅದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಇವಾಗ ಎಳೆ ಕೊಂಬೆಗಳ ಹತ್ರ ದೇವ್ರೇ ಮಾಡೋಕ್ಕೋಗಲ್ಲ, ಇಮ್ಮಿಡಿಯೇಟಾಗಿ ಫ್ರೂಟ್ಸ್ ಎದು ನೋಡೋಕ್ಕೋಗಲ್ಲ. ಯಾಕೆ? ಅದರ ಇವಾಗ ಹೊಸ್ದಾಗಿ ಬಂದಿರ್ಬೇಕು, ಆಸಕ್ತಿ ಇರ್ತಾರೆ, ಅದರ ಏನ್ರಿ ಹುಮ್ಮಸ್ ಇರ್ತದೆ, ಅದರ ಒಂದು ಹೆಚ್ಚಿನಾಗಿರೋಂಥಲ್ಲಿ ಒಂದು ಝೀಲ್ ಇರ್ತಾರೆ, ಎನರ್ಜಿ ಇರ್ತಾರೆ ಅದರ. ಸೊ ಹಂಗಂತಂದ್ಬಿಟ್ಟು ಏನ್ರಿ ಅದು ಫಲಗಳನ್ನ ಕೊಡೋಂಥದ್ದಾ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಒಂದು ಕುಟುಂಬದಲ್ಲಿ ಒಂದು ಎಳೆ ಕೂಸು ಹುಟ್ಟಿದ ತಕ್ಷಣ ಅದರಲ್ಲಿ ಏನಂತಾರೆ, ಒಂದು ಸರಿಯಾದ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಅಂದ್ರೆ ಏನೋ ಎದುರು ನೋಡ್ಬೇಕಂತ ರೀತಿಯಲ್ಲಿ ಇಮ್ಮಿಡಿಯೇಟಾಗಿ ಡೆವಲಪ್ಮೆಂಟ್ಗಳು ಬರ್ತಾ ಅಂದ್ರೆ ಇಲ್ಲ. ಅದೇ ರೀತಿ ಕೂಸು ಹುಟ್ಬಿಟ್ಟಿದೆ ಅಂತ ನಿಮ್ಮ ಮಾತ್ರಕ್ಕೆ ಎಲ್ಲಾನು ಆಹಾರ ಕೊಡೋಕ್ಕಾಗ್ತಾರೆ ಅಂದರೆ ಇಲ್ಲ ರೀ ಅದರ. ಸೊ ಅದು ಕೂಸಾಗಿರ್ಬೇಕಾದ್ರೆ ಏನು ಆಹಾರ ಕೊಡಬೇಕೋ ಆ ಆಹಾರ ಕೊಟ್ರೇನೆ ಅದು ಬೆಳಕ್ಕೆ ಸಾಧ್ಯ. ಅದರ ತಿನ್ನಕ್ಕೆ ಆಸೆ ಇದೆ ಅಂತ ಅಂದ್ಬಿಟ್ಟು ಅದಕ್ಕೇನು ಕೊಡೋಕ್ಕಾಗ್ತದೆ? ಒಂದು ಮಾಂಸ ಕೊಡೋಕ್ಕಾಗ್ತದಾ ಎಳೆ ಕೂಸಿಗೆ? ಇಲ್ಲ, ಯಾಕಂದ್ರೆ ಅದು ಜೀರ್ಣ ಶಕ್ತಿ ಇನ್ನೂ ಇರಲ್ಲ. ಅದೇ ರೀತಿ ಯಾರು ಹೊಸ್ದಾಗೆ ಕ್ರಿಸ್ತನಲ್ಲಿ ಬಂದು ಸೇರಿರ್ತಾರೋ ದೇವರವ್ರ ಹತ್ರ ಇಮ್ಮಿಡಿಯೇಟಾಗೇನೆ ಪವಿತ್ರಾತ್ಮನ ಫಲಗಳು ಏನು ಮಾಡೋಕ್ಕೋಗಲ್ಲ, ಅಂದರೆ ಒಂದು ನಿರೀಕ್ಷಿಸ್ಕೋಗಲೆ ಅಂದರೆ ಎದುರು ನೋಡೋದಕ್ಕೆ ಹೋಗಲ್ಲ. ಅದಕ್ಕೇನು ಹೇಳ್ತಾರೆ ಅಂದರೆ, ನಾವು ಫಸ್ಟು ಎಳೆ ಕೂಸುಗಳಾಗಿ ಎಂತಾರೆ ನಾವು ಹಾಲನ್ನ ಕುಡಿಯೋರಾಗಿರ್ಬೇಕು ಅಂತ ಹೇಳ್ತಾರೆ. ನೋಡಿ, ಒಂದು ವಾಕ್ಯ ಓದೋಣ. 1 ಪೇತ್ರ 2:2 ಓದಿ. 1 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರೂ. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆ ಏನು ಮಾಡ್ತೀರಾ? ಹೊಂದುವಿರಿ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಇನಿಷಿಯಲ್ ಆಗಿ ಹಾಲು ಕುಡಿಯೋದು ಏನು ಮಾಡ್ಬೇಕು? ನಾವು ಕಲಿಬೇಕು. ಅದರ ಹಾಲನ್ನ ಕುಡ್ದು ಏನ್ರಿ ಒಂದು ಲೆವೆಲ್ಗೆ ಬಂದಮೇಲೆ ಏನು ಮಾಡಬೇಕು? ಅಲ್ಲಿಂದ ನಾವು ಬೆಳೆಯೋದಕ್ಕೆ ಶುರು ಮಾಡಬೇಕು ಅಂತ. ಸೊ ಫ್ರೂಟ್ಸ್ ಕೊಡೋಕ್ಕೆ ಒಂದು ಸಫಿಷಿಯೆಂಟ್ ಟೈಮ್ ಇದೆ ಅದರ. ಸೊ ದೇವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಸತ್ಯಕ್ಕೆ ಬಂದಿದ ಮೇಲೆ ನಮ್ಮನ್ನ ಕಂಪ್ಲೀಟಾಗಿ ಏನು ಮಾಡ್ತಾರೆ? ಸತ್ಯಲ್ಲಿ ಬೇರು ನಿಲ್ಲಿಸ್ತಾರೆ. ಅದಕ್ಕೆ ಹೊಣಿತೀರಿ ಇದನ್ನ ಗಿಡಕ್ಕೆ ಏನು ಕಂಪೇರ್ ಮಾಡ್ತಾರೆ ಅಂತಂದರೆ, ಏನ್ರಿ ನೀತಿವಂತನ ಮರಕ್ಕೆ ಏನು ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ಫಸ್ಟ್ ಒಂದು ಬೀಜ ಹಾಕ್ಬೇಕಾದ್ರೆ ಆ ಬೀಜ ಎಲ್ಲಪ್ಪ ಫಸ್ಟ್ ಮಡಕೆ ಹೊಡೆದು ಹೋಗೋದು ಅಂತಂದರೆ ಬೇರು ಒಳಗಡೆ ಏನು ಮಾಡ್ತಾರೆ? ಫಸ್ಟ್ ಹೋಗ್ತಾರೆ ಅದರ. ಆಮೇಲೆ ಮೇಲೆ ಚಿಗುರು ಬರೋಕ್ಕೆ ಶುರು ಆಗೋದು ಅದರ. ಆಮೇಲೆ ಮೇಲೆ ಗಿಡ ಬೆಳೀತಾ ಅದಕ್ಕಿಂತ ಅಧಿಕವಾಗಿ ಆಳವಾಗಿ ಬೇರೆ ಎಲ್ಲಪ್ಪ ಹೋಗಿರ್ತಾರೆ? ಭೂಮಿಗೆ ಹೋಗಿರ್ತಾರೆ. ಯಾಕಂದರೆ ಬೇರು ವೆರಿ ಇಂಪಾರ್ಟೆಂಟು. ಬೇರು ಹೋಗಿ ಅಲ್ಲಿ ಎಷ್ಟು ಗ್ರಿಪ್ಪಾಗಿ ನಿಂತ್ಕೊಂತದೋ ಅಷ್ಟು ಮೇಲೆ ಅದರ ಡೆವಲಪ್ಮೆಂಟ್ ಏನಾಗ್ತಾರೆ ಅದು ಕಾಣಿಸ್ತದೆ. ಅಂದ್ರೆ ಅದು ಫಲ ಬೀರೋ ಥರ ಆಗಬೇಕು ಅಂತಂದರೆ ಅದು ಬೇರುಗಳು ಏನಾಗಿರ್ಬೇಕು? ಸ್ಟ್ರಾಂಗ್ ಆಗಿರಬೇಕು. ಅಲ್ಲರ ಸಫಿಷಿಯೆಂಟ್ ಆಗಿರ್ಬೇಕಂತ ಎಲ್ಲ ಒಂದು ಪೌಷ್ಟಿಕಾಂಶಗಳನ್ನ ಅದು ಕೊಡೋಕೆ ಏನಾಗಿರ್ಬೇಕು? ಅದಿರಬೇಕು. ಆ ರೀತಿ ಏನು ಮಾಡ್ತಾರೆ? ದೇವರು ನಮಗೆ ಸಫಿಷಿಯೆಂಟಾಗಿ ಟೈಮ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಾಕ್ಯದಲ್ಲಿ ನೋಡಿದ್ರೆ ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಹೇಳ್ತಾರೆ, ನೋಡಿರ್ತೀನಿ. ಎಫೆಸರಿಗೆ ಬರೆದಂಥ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ ಬನ್ರಿ. ಎಫಿಷಿಯನ್ಸ್ 6th chapter 10th verse. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ಕಂಟಿನ್ಯೂ ಮಾಡಿ ಹಂಗೆ.
ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನೋಡ್ರ, ಸೊ ಸರ್ವಾಯುಧಗಳನ್ನ ಧರಿಸ್ಕೊಳ್ಳಿರಿ. ಅದರ ಸೈತನ್ನ ತಂತ್ರೋಪಾಯಗಳನ್ನ ಎದುರಿಸಂತ ರೀತಿಯಲ್ಲಿ ಸರ್ವಾಯುಧಗಳೇ ಮಾಡಿ ನೀವು ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಸರ್ವಾಯುಧಗಳನ್ನ ಧರಿಸ್ಕೊಳಕ್ಕೆ ದೇವ್ರು ಏನ್ ಮಾಡ್ತಾರೆ? ಟೈಮ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಸರ್ವಾಯುಧಗಳೇ ಮಾಡಕ್ ನಾವು ಸಂಪಾದಿಸ್ಕೊಬೇಕು. ಅದು ನಮಗೆ ಸೂಟೇಬಲ್ ಆಗಿ ಏನಾಗಬೇಕು, ಅದ ರೀತಿಯಲ್ಲಿ ಸಂಪಾದಿಸ್ಕೊಬೇಕು. ಆಮೇಲೆ ಅದನ್ನ ಧರಿಸ್ಕೊಳೋದಕ್ಕೆ ಏನು ಮಾಡ್ತಾರೆ? ದೇವ್ರು ನಮಗೆ ಸಫಿಷಿಯೆಂಟಾಗಿ ಟೈಮ್ ಕೊಡ್ತಾರೆ. ಆಮೇಲೆ ಏನು ಮಾಡೋದು ಅಂದರೆ, ನಮ್ಮ ಜೀವಿತದಲ್ಲಿ ಕೆಟ್ಟದನ್ನ ಏನು ಮಾಡೋದು? ಕೆಟ್ಟದ್ದು ಅಂತಂದರೆ ಸೇತನ್ನ ಬಿಡ್ತಾರೆ ನಮ್ಮ ಹತ್ರ. ಯಾಕಂತಂದರೆ ನಮ್ಮನ್ನ ಎದುರಿಸೋದಕ್ಕೆ ಕಲೀಲಿ, ನಾವು ಯುದ್ಧಾಡೋದು ಏನು ಮಾಡಲಿ? ಕಲೀಲಿ, ಜಯಿಸೋದು ಏನು ಮಾಡಲಿ? ನಾವು ಕಲೀಲಿ ಅಂತಂದ್ಬಿಟ್ಟು ಅದಕ್ಕೆ ಸೇತಾನೋ ಕೆಟ್ಟದಿಲ್ಲ ಅಂತಂದರೆ ನಾವು ಜಯಿಸೋದು ಹಿಂಗೆ, ನಾವು ಫೈಟ್ ಮಾಡೋದು ಹಿಂಗೆ, ಕಲಿಯೋದು ಹಿಂಗೆ, ಆ ಫೈಟಿಂಗ್ ನೇಚರ್ನ. ಸೊ ಅದಕ್ಕೆ ಫೈಟ್ ಮಾಡೋದು ಏನು ಮಾಡ್ತಾರೆ? ಕಳಿಸ್ತಾರೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಸ್ರೇಲ್ ಚರಿತ್ರೆಯಲ್ಲಿ ನೋಡಿದೆ ಅಂತಂದರೆ, ಇಸ್ರೇಲ್ ಜನಗಳು ಯುದ್ಧ ಹೆಂಗಪ್ಪ ಆಡಿದ್ರು, ಅವ್ರ ಹತ್ರ ಕತ್ತಿ ಏನೋ ಇತ್ತು ಅಂತಂದರೆ ಅವ್ರ ಕೈಲಿ ಕತ್ತಿನೇ ಇರಲಿಲ್ಲ ರೀ. ಈ ಸ್ವೋರ್ಡ್ ಅಂತ ಹೇಳ್ತಾರಲ್ಲ, ಅಡುಗೆ ಮೇಲೆ ಕೂಯ್ತಲ್ಲ ಆ ಕತ್ತಿ ಎಲ್ಲ, ಚಾಕು, ಕತ್ತಿಗಳನ್ನ ರೀ ಯುದ್ಧಾಭ್ಯಾಸಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಈಟಿ ಖಡ್ಗ ಇವೆಲ್ಲ ಇಸ್ರೇಲ್ ಜನಗಳ ಆ್ಯಕ್ಚುಲಿ ಇರಲಿಲ್ಲ. ಅದೆಲ್ಲ ಯಾವಾಗಪ್ಪ ಸಂಪಾದಿಸ್ತಾರೆ ಅಂತಂದರೆ, ಸೌಲಿನ ರಾಜನ ಕಾಲದಲ್ಲೇ ಏನು ಮಾಡೋದನ್ನೆಲ್ಲ ತಯಾರಿಸೋದಕ್ಕೆ ಕಲಿಯೋದವರು. ಅಲ್ಲಿವರೆಗೂ ಅವ್ರು ಇರಲಿಲ್ಲ. ಸೊ ದೇವ್ರು ಏನಪ್ಪ ಮಾಡ್ತಾಯಿದ್ರು ಅಂದರೆ, ಯುದ್ಧಾಭ್ಯಾಸಕ್ಕೆ ಸಿದ್ಧತೆ ಏನು ಮಾಡ್ತಾಯಿದ್ರು ಅಲ್ವರ. ಸೊ ಒಂದು ಟೈಮ್ ನೋಡಿ, ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶಕ್ಕೆ ಬಂದು ಎಷ್ಟು ಸಾವಿರ ವರ್ಷಗಳಾದರೂ ಸರಿ, ಎಷ್ಟು ನೂರಾರು ವರ್ಷಗಳಾದರೂ ಸರಿ, ದೇವ್ರು ಏನು ಮಾಡಿದ್ರು? ಆ ಟೈಮ್ನ ತೊಗೊಂಡ್ರು. ಯಾಕೆ? ಅದನ್ನ ಪ್ರಿಪ್ರೇಷನ್ ಮಾಡಬೇಕಾಯ್ತು. ಯುದ್ಧಾಭ್ಯಾಸಕ್ಕೆ ಏನು ಮಾಡಬೇಕಿತ್ತು? ಅದನ್ನ ರೆಡಿ ಮಾಡಬೇಕಾಯ್ತು. ರೆಡಿ ಆಗಿದ್ಮೇಲೆ ಏನ್ರಿ ಇವೆಲ್ಲನೂ ಕೊಡೋದಕ್ಕೆ. ಅದೇ ರೀತಿ ಸರ್ವಾಯುಧಗಳನ್ನ ಧರಿಸ್ಕೊಳಕ್ಕೆ ನಮ್ಗೆ ಏನು ಮಾಡ್ತಾರೆ? ಟೈಮ್ ಕೊಡ್ತಾರೆ. ಆಮೇಲೆ ಏನು ಮಾಡೋದು? ಯುದ್ಧಾಭ್ಯಾಸಕ್ಕೆ ನಮ್ಗೆ ಏನು ಮಾಡೋದು? ಅಲ್ಲಿ ಬಿಡೋದು ಅಲ್ವರ. ಯಾಕೆಂದರೆ ನಾವು ಯುದ್ಧನ ಮಾಡೋದೇ ಮಾಡೋಕೆ ನಾವು ಕಲಿಬೇಕು. ಯಾಕೆ ನಮ್ಮ ಹೋರಾಟ ಯಾರ ಸಂಗಡ ಅಲ್ಲ ಅಂತ ಹೇಳ್ತಾರೆ ಅದೇ ವಾಕ್ಯದಲ್ಲಿ ಇನ್ನೂ ಮುಂದಕ್ಕೆ ಹೋದರೆ, ಏನ್ರಿ ಮನುಷ್ಯರ ಸಂಗಡ ಅಲ್ಲ ವಾಯುಮಂಡ ಅಂತ ಅಂಧಕಾರದ ಜೊತೆಗೆ ಅಂತ ಹೇಳ್ತಾರೆ ಅಲ್ವರ. ಸೊ ಅವ್ರನ್ನ ಫೈಟ್ ಮಾಡೋಕ್ಕೆ ನಾವು ಕಲಿಬೇಕು ಅಂತಂದರೆ ನಮಗೆ ಸರಿಯಾದ ರೀತಿ ಆಯುಧ ಏನೋ ಬೇಕು. ಇದು ಲಿಟ್ರಲ್ ಆಗಿರೋಂಥ ಆಯುಧಗಳೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ನನ್ನ ತಲೆಗೆ ಹೆಲ್ಮೆಟ್ ಹಾಕೊಳ್ಳಿ, ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್ ಅಂತ ಹೇಳ್ತಾರೆ. ಹಂಗಂದ್ರೆ ನಮ್ಮ ಸತ್ಯದಲ್ಲಿರೋಂಥ ರಕ್ಷಣೆ ಬಗ್ಗೆ ಕಾನ್ಸೆಪ್ಟು ನಮ್ಮ ತಲೆಯಲ್ಲಿ ಏನಾಗಿರ್ಬೇಕು? ಕ್ಲಿಯರಾಗಿ ಇರಬೇಕು ನಮ್ಮ ಮನಸ್ಸಲ್ಲಿ. ಏನು ರಕ್ಷಣೆ ಇದೆ? ಎಷ್ಟು ರಕ್ಷಣೆ ಇದೆ ಇವಾಗ ಮನುಷ್ಯರಿಗೆ? ದೇವ್ರ ಯೋಜನೆಯಲ್ಲಿ ಎಷ್ಟಿದೆ ರಕ್ಷಣೆಗಳು? ಎರಡು ವಿಧವಾದ ರಕ್ಷಣೆ. ಪರಲೋಕ ರಕ್ಷಣೆ. ವೆರಿ ಗುಡ್. ಒಂದು ಭೂಲೋಕದ ರಕ್ಷಣೆ, ಇನ್ನೊಂದು ಪರಲೋಕ ರಕ್ಷಣೆ. ಇದು ಒಂದು ನಮ್ಮ ರಕ್ಷಣೆ. ಎಸ್ ಕ್ಲಿಯರ್ ಆಗಿರ್ಬೇಕು ನೋಡಿರ್ತೀನಿ. ಈ ಎಲಿಮೆಂಟ್ ಯಾವತ್ತು ಬಿಚ್ಚಾಕ್ಬಿಡಿದ್ರೆ ಎಲ್ಲ ಬ್ರೈನ್ ಡ್ಯಾಮೇಜ್ ಆಗುತ್ತದೆ, ಹೆಡ್ ಇಂಜುರಿ ಆಗ್ಬಿಡ್ತಾರೆ ಆಮೇಲೆ ಏನ್ ಹೇಳ್ತಾರೆ? ಸತ್ಯವಂತ ನಡುಕಟ್ಟನ್ನು ಕಟ್ಕೊಳ್ಳಿ. ಸತ್ಯವಂತ ನಡುಕಟ್ಟು ಅಂದ್ರೆ ಏನ್ರಿ? ಒಂದು ಬೆಲ್ಟ್ ಬಿಗಿಯಾಗಿರ್ಬೇಕು. ಸತ್ಯದಲ್ಲ ಬಿಗಿಯಾಗೆ ನಿಂತ್ಕೊಳಕ್ಕೆ ಈ ಬೆಲ್ಟನ್ನ ಬಿಗಿಯಾಗಿ ಇಟ್ಕೊಬೇಕ್ರಿ. ಅಂದ್ರೆ ಸತ್ಯದಲ್ಲಿ ನಾವು ದೃಢವಾಗಿರ್ಬೇಕು ಅಂತ, ಚಂಚಲವಾಗಿರ್ಬಾರ್ದ್ರಿ ಏನ್ರಿ? ಇವತ್ತು ಮೀಟಿಂಗ್ ಬರೋದು, ಇನ್ನು ಬಿಟ್ರೆ ಇನ್ನು 4 ದಿನ ಬಿಟ್ಟು ಸತ್ಯದಲ್ಲಿ ಇಲ್ದ ರೀತಿಯಲ್ಲಿ ನೋಟಿಸ್ ಬೋರ್ಡ್ಗೆ ಹೋಗ್ಬಿಡೋದು. ಆ ಥರ ಅಲ್ಲ ರೀ. ಒಂದ್ಸತಿ ಬಂದ್ಮೇಲೆ ನಿಂತ್ಕೊಂಡಂಗೆ ಏನಾಗಿರ್ಬೇಕು? ಇರಬೇಕು, ದೃಢವಾಗಿ ನಿಂತ್ಕೊಂಡಂಗೆ ಇರಬೇಕು. ಚಂಚಲವಾಗಿ ಇರಬಾರ್ದ್ರಿ. ಕಲ್ತಿರೋ ಸತ್ಯದಲ್ಲಿ ಇವತ್ತು ಹಿಂಗೆ ನಾಳೆ ಹಂಗೆ ಚೇಂಜ್ ಆಗೋ ಥರ ಏನಾಗಿರ್ಬಾರ್ದು? ಇರಬಾರ್ದು ಆಮೇಲೆ ಎಂಥ ಕೆರ ಹಾಕೊಬೇಕು ಅಂತ ಹೇಳ್ತಾರೆ? ಸಮಾಧಾನದ ಒಂದು ಸಮಾಧಾನದ ವಿಷಯವೆಂಬ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಳ್ಳಿ. ಯಾವಾಗ ರೆಡಿ ಆಗಿರ್ಬೇಕ್ರಿ, ಪ್ರಿಪೇರ್ ಆಗಿರ್ಬೇಕು. ಯಾರು ಏನಾರ ಸತ್ಯ ಕೇಳಕ್ಕೆ ಒಂದು ಅವಕಾಶ ಸಿಕ್ಕಿದವಾಗ ಕೇಳೋಂಥ ಮನ್ಸಿದ್ರೆ ಹೇಳೋದು ನಾವೇನಾಗಿರ್ಬೇಕು? ಸಿದ್ಧವಾಗಿರ್ಬೇಕು ಸೊ ಅದು ಹೆಂಗೆ ಸಿದ್ಧ ಮಾಡ್ಕೊಳೋದು? ಮೆಂಟಲಿ ಏನಾಗಬೇಕು? ಪ್ರಿಪೇರ್ ಆಗಬೇಕು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಜಪ ಮಾಡ್ಕೊಂಬಿಟ್ಟು ಕೂತ್ಕೊಂಡ್ಬಿಟ್ಟು ಸಡನ್ನಾಗಿ ಏನೋ ಅವಕಾಶ ಸಿಕ್ಕಿದ್ರೆ ಸಡನ್ನಾಗಿ ನಾವು ನಿಂತ್ಕೊಂಡು ಹಂಗೆ ಏನೋ ನಮ್ಗೆ ಗೊತ್ತಿಲ್ಲ ಟಕ 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 ಅಂತ ಬಾಯಿನ ಬಂದ್ಬಿಡ್ತಾವಂತ ಏನೂ ಇಲ್ಲ ರೀ. ಏನಾಗಬೇಕು? ಯುದ್ಧಾಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಯುದ್ಧ ಅಭ್ಯಾಸ ಮಾಡಿರ್ಬೇಕು. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರ ಇಲ್ವಾ? ಆ ಥರ ಏನ್ರಿ ಮೈಂಡಲ್ಲಿ ಪ್ರಿಪೇರ್ ಆಗಿರ್ಬೇಕ್ರಿ ಅದೇ ಥರ ಏನ್ರಿ ಕತ್ತಿ ಗುರಾಣಿ ಇವೆಲ್ಲ ಏನ್ರಿ ಎಲ್ಲ ದೇವ್ರ ವಾಕ್ಯದಲ್ಲಿ ಚೂಪಾಗಿ ಇಟ್ಕೊಬೇಕಾದ್ರೆ ಏನ್ರಿ ದೇವ್ರ ವಾಕ್ಯದಲ್ಲಿ ಪಳಗಿರ್ಬೇಕ್ರಿ ಚೆನ್ನಾಗಿ ಆಮೇಲೆ ಏನ್ರಿ ನಮ್ಮ ಬ್ರೆಸ್ಟ್ ಪ್ಲೇಟ್ ಹಾಕೊಬೇಕು. ಆಮೇಲೆ ಗುರಾಣಿ ಏನು ಮಾಡ್ಬೇಕು? ಇಟ್ಕೊಬೇಕು. ನಂಬಿಕೆಯಲ್ಲಿ ಏನಾಗಿರ್ಬೇಕು? ನಾವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಸೊ ಈ ನೀತಿವಂತಿಕೆ ಏನ್ರಿ ಕ್ರಿಸ್ತನ ಮೇಲೆ ನಂಬಿಕೆ ಏನಾಗಿರ್ಬೇಕು? ಆಗಿರ್ಬೇಕು. ಇವೆಲ್ಲ ಬಂದ್ಬಿಟ್ಟು ಕಣ್ಣಿಗೆ ಕಾಣೋಂಥದ್ದಲ್ಲ. ಇವೆಲ್ಲ ಏನ್ರಿ ಮ್ಯಾಜಿಕ್ ಅಲ್ಲ ರೀ. ನಾವು ಕ್ರಿಸ್ತನ ಮೇಲೆ ನಂಬಿಕೆನ ಏನು ಒಂದೇ ದಿನ ಬೆಳೆಸ್ಕೊಳಕಾಯ್ತದ? ಕಾನ್ಸಂಟ್ರೇಷನ್ ಮಾಡಿದ ದಿನಕ್ಕೆ ನಮ್ಗೆ ನಂಬಿಕೆ ಬಂದ್ಬಿಡ್ತದ? ಕಾನ್ಸಂಟ್ರೇಷನ್ ಮಾಡಿದ್ರೆ ಎಷ್ಟು ವರ್ಷ ಸತ್ತಿಲ್ಲಿದ್ದೀರಾ?
ಅಷ್ಟು ಬಲವಾಗಿ ನಮ್ಮ ನಂಬಿಕೆ ಏನಾಗಿರ್ಬೇಕು ಇರ್ಬೇಕ್ರಿ. ಸುಮ್ಮನೆ ಚಂಚಲದಲ್ಲ, ಎಷ್ಟೋ ವರ್ಷ ಸತ್ಯಲಿ ಇದ್ಬಿಟ್ಟು ನಂಬಿಕೆ ಇಲ್ದಿರೋ ಅಂತಾರೆ ಇದ್ರೆ ಏನು ಪ್ರಯೋಜನ ಹೇಳ್ರಿ ಅದರ. ಸೊ ನಮ್ಮ ನಂಬಿಕೆ ಏನಾಗಬೇಕು, ಅದು ಸ್ಟ್ರಾಂಗ್ ಆಗಿರ್ಬೇಕ್ರಿ ಅದರ. ಹಿಂಗಿರ್ಬೇಕು, ಒಂದು ಒಳ್ಳೆ ಶೀಲ್ಡ್ ಇದ್ದಂಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಂಗಿರ್ಬೇಕು. ಚೇತನ ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ಗಳು ಎಲ್ಲ ಜಯಿಸೋಕ್ಕೇನೆ ಬೇಕು ಅಲ್ದರ. ಸೊ ಅದಕ್ಕೆ ಇದು ಟೈಮ್ ತಗೊತದೆ, ಇದು ಇಮ್ಮಿಡಿಯೇಟಾಗಿ ಆಗಂತ ಕೆಲಸ ಅಲ್ಲ ಅಲ್ದರ. ಸೊ ಅದಕ್ಕೆ ದೇವರೇನು ಮಾಡ್ತಾರೆ ಅಂದರೆ, ಕಾನ್ಸಿಕ್ರೇಟೆಡ್ ಆಗಿರೋಂಥ ಎಳೆ ಕೊಂಬೆಗಳ ಹತ್ರ ದೇವರ ಫಲಗಳನ್ನ ಇಮ್ಮಿಡಿಯೇಟಾಗಿ ಎದುರು ನೋಡೋದಿಲ್ಲ. ಸೊ ಆ ಎಳೆ ಕೂಸ್ಗಳು ತಿನ್ನೋದಕ್ಕೆ, ಆಹಾರ ತಿನ್ನೋದಕ್ಕೆ ಆಸೆ ಇರ್ತಾರೆ ಅಂತಂದರೆ ಏನನ್ನ ತಿನ್ಬೇಕಪ್ಪ ಅಂತಂದರೆ, ಎಂದು ಶುದ್ಧವಾದಂಥ ಹಾಲನ್ನ ಮೊದಲು ಕುಡಿಯೋರಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಬಿಟ್ಟಿನಿ, ನಾನು ಅದೋದ್ತೀನಿ ಇದೋದ್ತೀನಿ ಅಂದ್ಬಿಟ್ಟು ಬ್ಯಾಡದಿರೋದೆಲ್ಲ ಓದಿ ದೊಡ್ಡ ವಿದ್ವಾಂಸರಕ್ಕೆ ಹೋಗೋದಂದರೆ ಏನಾಗೋಯ್ತದೆ, ಅಜೀರ್ಣ ಆಗೋಯ್ತದೆ, ವಾಂತಿ ಬರ್ತಾರೆ. ಅಲ್ಲಿ ಹೇಳ್ತಾರೆ ಬರ್ತಾರೆ ಸಲ ಏನಾಗ್ತದೆ, ಡೈಜೆಷನ್ ಆಗಲ್ಲ, ಅವಾಗ ಏನಾಗ್ತದೆ, ಅದು ವಾಮಿಟ್ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಅದರ ಸದ್ಗೆ ಸತ್ಯದಲ್ಲಿ ಏನ್ರಿ ಒಂದು ಬೆಳೆಯೋದಕ್ಕೆ ಏನಾಗಿದೆ, ಒಂದು ರೀತಿ ನೀತಿ ಅಂತ ಏನಾಗಿದೆ ಇದೆ. ಅದರ ಒಂದು ಸರ್ಟನ್ ಏನಿದೆ ಸ್ಟೆಪ್ಸ್ಗಳು, ಆ ರೀತಿಯಲ್ಲಿ ಬೆಳೆದ್ರೆ ಏನ್ರಿ ಅದು ಬೆಟರ್. ಅದರ ಇವಾಗ ಹುಟ್ಟಿದ ಕೂಸು ಎತ್ತಿದ ತಕ್ಷಣ ಕಾರ್ ಓಡಿಸೋದು ಏನಂತೀರ, ಅಯ್ಯೋ ಅದು ಕೂಸು ಅಂತಂತೀರ. ಅದನ್ನ ಯಾರು ಅಪ್ರಿಷಿಯೇಟ್ ಮಾಡಲ್ಲ, ಏನೋ ಆಗ್ಬಿಟ್ಟಿದಪ್ಪ, ಸಮಥಿಂಗ್ ಇಸ್ ರಾಂಗ್ ಅಂತಂತ ಹೇಳ್ತಾರೆ. ಅದರ ಅದೇ ರೀತಿ ಏನ್ರಿ, ತುಂಬ ವಯಸ್ಸಾದರೂ ಸರಿ, ಮೀಸೆ ಎಲ್ಲ ಬೆಳೆದ ಮೇಲೆ ಸರಿ, ಬೆಟ್ಟಿಟ್ಕೊಂಡೇ ನಡೀತಾ ಇದ್ರೆ ನೋಡಿದ್ರೆ ಏನಂತಾರೆ, ಅಯ್ಯೋ ಇದು ಬೆಳೆದಿಲ್ಲ ಅಂತ ಹೇಳ್ತಾರೆ. ಸೊ ಸ್ಟೆಪ್ಸ್ ಇದೆ ಒಂದು ಬೆಳೆಯೋದಿಕ್ಕೆ ಅಂತ, ಗ್ರ್ಯಾಜುವಲ್ ಆಗಿ ಯಾವ ರೀತಿ ಬೆಳಿಬೇಕು ಆ ರೀತಿ ಏನು ಮಾಡ್ತಾವ ನಾವು ಬೆಳಿಬೇಕು ಸತ್ಯದಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಹತ್ರ ಇದೆ ವಾಲ್ಯೂಮ್ಸ್? ಬ್ರದರ್ಸ್ ಸಿಸ್ಟರ್ಸ್? ಹಾಂ, ಓದಿ ಸರ್. ಮೇಲೆ ತಿಳಿಸಿದ ಸಾಕ್ಷಿಗಳಲ್ಲಿ ಯಾವುದನ್ನಾದರೂ ಹೊಂದಿಕೊಂಡವರು ಅದಕ್ಕೆ ಅನುಸಾರವಾಗಿ ಸಂತೋಷಿಸಬೇಕು ಮತ್ತು ಕೊರತೆ ಇರುವ ಪ್ರತಿಯೊಂದು ನಿರ್ದಿಷ್ಟ ಸಂಗತಿಗಳ ಬಗ್ಗೆ ಲಕ್ಷಿಸಿ ಅವನ್ನು ಅಭಿವೃದ್ಧಿಪಡಿಸಲು ಹೆಣಗಾಡಬೇಕು. ಈ ರೀತಿಯಾಗಿ ಅವರು ಅಂತಿಮವಾಗಿ ಆತ್ಮನ ಸಾಕ್ಷಿಯನ್ನು, ಕರ್ತನ ನಿಷ್ಠಾವಂತ ಜನರಿಗೆ ಮಾರ್ಗವೂ ಅನುಭವವೂ ಆಗಿರುವ ದೇವರ ವಾಕ್ಯದ ಪ್ರತಿಯೊಂದು ಅಂಶವನ್ನು ತಮ್ಮ ಪರವಾಗಿ ಹೊಂದಿಕೊಳ್ಳುತ್ತಾರೆ. ಅಂಥವರು ಇನ್ನು ಮುಂದೆ ದಿಸ್ ಎ ಪಾಯಿಂಟ್ ಎ ಲಾಂಗ್ ಟು ನೋ, ಆಹಾ ಅದೊಂದು ಅಂಶವನ್ನು ತಿಳಿಯಲು ನಾನು ಹಂಬಲಿಸಿದೆ ಎಂಬ ರಾಗ ಹಾಡಬೇಕೆಂದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಂಬಿಕೆ ಪೂರ್ಣ ಭರವಸೆ ಅವರಿಗಿರುತ್ತದೆ ಮತ್ತು ಅದು ಬೇರೂರಿ ನಂಬಿಕೆಯಲ್ಲಿ ವೃದ್ಧಿ ಹೊಂದಿಕೊಳ್ಳುತ್ತಿದೆ ಎಂದು ಅವರಿಗೆ ತಿಳಿದು ಬರ್ತದೆ. ಇದು ದೈವಿಕವಾಗಿ ವ್ಯವಸ್ಥೆಗೊಂಡ ಮಾರ್ಗವಾಗಿದೆ. ಡೌಟಿಂಗ್ ದ ಕ್ಯಾಸ್ಟಲ್ ಎಂಬ ಅಂಜಿಕೆಯಿಂದ ನಾವು ಪರಾಗುತ್ತೇವೆ. ಯಾಕೆಂದರೆ ನಮ್ಮ ನಂಬಿಕೆಯು ದೇವರ ವಾಗ್ದಾನಗಳಲ್ಲಿ ಭದ್ರವಾಗಿದೆ ಮತ್ತು ಅದು ಬಿದ್ದು ಹೋಗುವುದಿಲ್ಲ. ಇದು ಪರೀಕ್ಷೆಗಳ, ವಿರೋಧಗಳ ಮತ್ತು ಅಂಧಕಾರದ ಸಮಯಗಳಲ್ಲಿಯೂ ಅಷ್ಟೇ ಸತ್ಯವಾಗಿರುತ್ತದೆ. ಯಾಕೆಂದರೆ ನಾವು ಪರಲೋಕದ ತಂದೆಯ ಮುಗುಳ್ನಗೆಯ ಬೆಳಕಿನಲ್ಲಿ ಹೆಚ್ಚು ನಿರ್ದಿಷ್ಟವಾಗಿ ಆನಂದಿಸುತ್ತೇವೆ. ಕವಿಯೊಬ್ಬನು ತನ್ನ ಸರಿಯಾದ ಆಲೋಚನೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ: When darkness seems to veil his face, I rest in the unchanging grace. His oath is covenant, his blood support me in the wheeling flood. When all around my soul gives way, he then is all my hope and stay. ಥ್ಯಾಂಕ್ ಯು ಸರ್. ಸೊ ಕರ್ತನಲ್ಲಿ ಪ್ರೀತಿ ಅನುಸರಿಸೋಗಳೇ, ಏನಪ್ಪ ನಾವು ಅಧಿಕವಾಗಿ ಪ್ರಯತ್ನ ಮಾಡಬೇಕು ಅಂದರೆ, ನಮ್ಮಲ್ಲಿ ಈ ಥರ ಯಾವುದೋ ಸಾಕ್ಷಿಗಳಿಲ್ಲ ಅಂತಂದವಾಗ ಸತ್ಯವೇದಲ್ಲೇ ಕೊಟ್ಟಿರೋಂಥ ಒಂದು ಮಾರ್ಗದ ಮುಖಾಂತರ ನಾವು ಈ ಸಾಕ್ಷಿನ ಬೆಳೆಸ್ಕೊಳಕ್ಕೆ ನಮ್ಮ ಜೀವಿತದಲ್ಲಿ ಪ್ರಯತ್ನ ಮಾಡಬೇಕು ಅಂತಂತ ಹೇಳ್ತಾರೆ. ಅದರ ಇವಾಗ ಮಗು ಹುಟ್ಟಿರ್ತಾರೆ, ಆ ಮಗುಗೆ ಕಿವಿ ಕೇಳಿಸ್ತದ, ಕಣ್ಣು ಕಾಣಿಸ್ತದ, ಅದು ಆರ್ಗನ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಅದು ಟೇಸ್ಟ್ ಬರ್ಡ್ಸ್ ವರ್ಕ್ ಆಗ್ತಾ ಇದೆಯಾ, ಅದಕ್ಕೆ ಸೆನ್ಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಆ ಮಗು ಹುಟ್ಟಿದ ತಕ್ಷಣ ಸಕ್ಸಸ್ ಆಗ್ತಾರೆ ಅಂದರೆ ಕೆಲವೊಂದ್ಸರಿ ಡೌಟ್ ಬರ್ತದೆ. ಡಾಕ್ಟರ್ ಹೇಳ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು, ಆ ಥರ ನಮ್ಮಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ಮೇಲೆ ದೇವರು ನಮ್ಮ ಹತ್ರ ವ್ಯವಹಾರ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ದೇವರೊಂದು ಪವಿತ್ರಾತ್ಮ ಇದೆಯಪ್ಪ ಅಂತ ಸಾಕ್ಷಿ ನಮ್ಮಲ್ಲಿ ಕಂಡು ಬಂದಿಲ್ಲ ಅಂದರೆ ಅದನ್ನು ಬೆಳೆಸ್ಕೊಳಕ್ಕೆ ನಾವೇನು ಮಾಡಬೇಕು, ಪ್ರಯತ್ನ ಕೆಲವೊಂದು ಸ್ಟೆಪ್ಸಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈ ಥರ ಮಾಡಿದವಾಗ ಏನಾಗ್ತದೆ ಅಂದರೆ, ನಮ್ಮಲ್ಲೇ ಏನಾರೋ ಒಂದು ಸಂದೇಹ ಇತ್ತು ಅಂತಂದರೆ, ನಾವು ನಿಜವಲ್ಲ ದೇವರಲ್ಲಿ ಇದ್ದಿರಲ್ಲ ಅಂದ್ಬಿಟ್ಟು ಆ ಸಂದೇಹದಿಂದ ಹೊರಗಡೆ ಬರೋಕ್ಕೆ ನಮ್ಗೆ ಏನಾಗ್ತದೆ, ಸಹಾಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಏನೋ ಡೌಟಿಂಗ್ ಕ್ಯಾಸಲ್ ಅಂತ ಹೇಳ್ತಾರೆ. ಏನಪ್ಪ ಇದು ಡೌಟಿಂಗ್ ಕ್ಯಾಸಲ್ ಅಂತಂದರೆ, ಒಂದು ಬುಕ್ ಬರೆದವ್ರೆ ಅದರ ಏನೋ ಪಿಲಿಗ್ರಿಮ್
ಪ್ರೋಗ್ರೆಸ್ ಅಂತಂದ್ಬಿಟ್ಟು ಜಾನ್ ಬುನಿಯನ್ ಅಂತ ಒಂದು ಬುಕ್ ಬರೆದವ್ರೆ. ಅದೊಂದು ಬ್ಯೂಟಿಫುಲ್ ಆಗಿದೆ. ಅದು ವಿಡಿಯೋ ಕೂಡ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಇದ್ದರೆ ನೋಡಿರ್ತೀನಿ, ಇಲ್ಲಾಂದರೆ ನಮ್ಮ ಚಾನಲ್ ಹುಡುಕ್ರಿ, ಅದ್ರ ಬಗ್ಗೆ ಒಂದು ಪಟ ತೆಗೆದಿರಿ ಎಷ್ಟೋ ವರ್ಷಗಳ ಮುಂಚೆ. ಅದರ ಪಿಲಿಗ್ರಿಮ್ ಪ್ರೋಗ್ರೆಸ್ ಅಂತ ಸೂಪರ್ ಆಗಿದೆ. ಬ್ರದರ್ ನಾ ಪಾಠ ಕೇಳೇನಿ. ಕೇಳಿದಾರಲ್ವಾ, ಅವಾಗೆಲ್ಲ ನೀವು ಸ್ಟಾರ್ಟಿಂಗ್ ಸತ್ತಿಗೆ ಬಂದವಾಗ ಅದರ ನೋಡಿ. ಅದರಲ್ಲಿ ಒಬ್ಬ ಕ್ರಿಶ್ಚಿಯನ್ನ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಒಬ್ಬ ಕ್ರಿಶ್ಚಿಯನ್ ಜೀವಿತದಲ್ಲಿ ಏನೆಲ್ಲ ಶೋಧನೆ ಬರ್ತದೋ ಅದನ್ನ ಏನು ಮಾಡ್ತಾರೆ ಅಂದರೆ, ಆ ಕ್ರಿಶ್ಚಿಯನ್ ಜೀವಿತದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಹೋಲಿಸಿ ಅದನ್ನ ನೋಡಿಸಿದ್ದಾರೆ ಚೆನ್ನಾಗಿ. ಅದರ ಅವನು ತುಂಬ ಕುಟುಂಬದ ಭಾರದಲ್ಲಿ ಏನ್ರಿ ಲೋಕದ ಒಂದು ಹೊರೆ ಹೊತ್ಕೊಂಡಿರ್ತಾನೆ. ಆ ಹೊರೆ ಒಂದು ಚೀಲ ಎತ್ಕೊಂಡು ತಿರುಗಾಡ್ತಾ ಇರ್ತಾನೆ. ಆ ಚೀಲಕ್ಕೆ ಏನಪ್ಪ ಹೆಸರು ಅಂದರೆ ಪಾಪ ಅಂತ. ಅದನ್ನು ಚೀಲ ಬಿಡೋಕೆ ಆಯ್ತಲ್ಲ ಅವನ ಕೈಲಿ. ಅದರ ಆಮೇಲೆ ಆ ಕುಟುಂಬ ಎಲ್ಲಾರನ್ನೂ ಜೊತೆಗೆ ಇಟ್ಕೊಂಡು ನಡೀತಾ ಇರ್ತಾನೆ. ತುಂಬ ಕಷ್ಟ ಆಗ್ತೈತೆ ಅವ್ರಿಗೆ. ಆವಾಗ ಇನ್ನು ಬಿಡುಗಡೆ ಮಾಡೋಕ್ಕೆ ಎಲ್ಲಪ್ಪ ಅವಕಾಶ, ಎಲ್ಲಿದೆ ನನಗೆ ಚಾನ್ಸು ಅಂತ ನೋಡಿದವಾಗ ಅವನು ದೇವತರ ಪ್ರಾರ್ಥನೆ ಮಾಡಿದಾಗ ದೇವ್ರೇನು ಮಾಡ್ತಾರೆ, ಅವನ್ನ ಕ್ರಿಸ್ತನ ಕಡೆಗೆ, ಕ್ರಾಸ್ ಕಡೆಗೆ ನೋಡಿಸ್ತಾರೆ. ಅದಕ್ಕೆ ಹೇಳ್ತಾರೆ, ನೋಡಪ್ಪ ಆ ಕ್ರಾಸ್ ಹತ್ರ ಹೋಗು, ಆ ಕ್ರಾಸ್ ಈ ಬೆಟ್ಟದಲ್ಲಿದೆ, ಅಲ್ಲಿ ಹೋಗಿ ನೋಡಿದ ತಕ್ಷಣ ನೀನು ಹೇಳ್ತಾರೆ ನಿನ್ನ ಹೊರೆ ಎಲ್ಲ ಬಿದ್ದೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ಯಾರು ಇವನು ಆ ಬೆಟ್ಟಕ್ಕೆ ಉಟ್ಕೊಂಡು ಹೋಗ್ತಾನೆ. ಆ ಬೆಟ್ಟ ಹತ್ರ ಹೋಗಿದ ತಕ್ಷಣ ಆ ಕ್ರಾಸ್ ನೋಡಿದ ತಕ್ಷಣ ಟಕ್ಕಂದ ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತಾರೆ, ಅದು ಆ ಹೊರೆ ಮಾಯ ಆಗ್ಬಿಡ್ತದೆ. ಇದೇನಪ್ಪ ಅಂದರೆ ಕ್ರಿಸ್ತನ ದೃಷ್ಟಿಸಿ ನೋಡಿದವಾಗ ನಮ್ಮ ಜೀವನದಲ್ಲಿ ಪಾಪ ಏನಾಗ್ತದೆ, ಕ್ಷಮಿಸಲ್ಪಡ್ತದೆ ಅಲ್ವರ. ಯೇಸು ಕ್ರಿಸ್ತ ಹೇಳ್ತಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟವರು ತನ್ನ ಪಾಪಗಳು ಕ್ಷಮಿಸಲ್ಪಡ್ತಾರೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಪ್ರೊಸೆಸ್ ಏನು ಅಂತಂದರೆ ಏನ್ರಿ, ಅಲ್ಲಿ ನೆಕ್ಸ್ಟು ಯೇಸು ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಇರೋಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಯಾರು ಹಿಂದೆ ಬರೋಕ್ಕೆ ಮನಸ್ಸು ಮಾಡಿದ್ರೆ ತಾನಾಗಿ ನಿರಾಕರಿಸ್ಬೇಕು, ಹೆಂಡತಿ ಮಕ್ಕಳನ್ನೆಲ್ಲ ಬಿಡಬೇಕು. ಅಲ್ಲಿ ಏನಾಗ್ತದೆ ಶುರು ಆಗ್ತಾರೆ ಅಂದರೆ, ಹೆಂಡತಿ ಮಕ್ಳು ಏನಾಗಲ್ಲ ಅವನ ಜೊತೆಗೆ ಕೋಆಪ್ರೇಟ್ ಮಾಡಲ್ಲ. ಯಾವಾಗ ಏನು ಮಾಡ್ತಾರೆ, ಕ್ರಿಸ್ತನ ಒಂದು ಮಾತು ಅವ್ನಿಗೆ ಅರ್ಥ ಬರ್ತಾರೆ. ಅಯ್ಯೋ ಏನು ಮಾಡಬೇಕು ಅಂದರೆ ಬೈಬಲ್ ತೆಗೆದು ನೋಡ್ತಾನೆ. ದೇವ್ರಾಗ ಬೈಬಲ್ ಕೊಡ್ತಾರೆ, ನೋಡಪ್ಪ ಇನ್ನು ಮುಂದಕ್ಕೆ ಹೋಗ್ಬೇಕಂದ್ರೆ ನಿನಗೆ ಗೈಡೆನ್ಸ್ ಬುಕ್ ಇದೆ, ಅದರ ಮೆನ್ಯೂ ಕಾರ್ಡ್, ಅದರ ಈ ಒಂದು ಏನ್ರಿ ಕ್ಯಾಟ್ಲಾಗ್ ತಗೊಂಡು ಈ ಕ್ಯಾಟ್ಲಾಗಲ್ಲಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಏನು ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ನೋಡ್ದಂದ್ರೆ ಅದನ್ನೇ ಹೇಳ್ತಾರೆ, ಕ್ರಿಸ್ತನ ಶಿಷ್ಯನಾಗಬೇಕು, ಹೆಂಡತಿ ಮಕ್ಳು ಬಿಡಬೇಕು. ಹೆಂಡತಿ ಮಕ್ಳು ಬರಲ್ವಾ, ಸರಿ ನನ್ನ ಪಾಡ ಮುಂದಕ್ಕೆ ಹೋಗ್ತೀನಿ ಅಂತ ಏನು ಮಾಡ್ತಾನೆ ಅವನು, ಈ ಲೋಕನೆಲ್ಲ ತ್ಯಾಗ ಮಾಡಿಬಿಟ್ಟು ಅವ್ನು ಮುಂದಕ್ಕೆ ಏನು ಮಾಡ್ತಾನೆ, ಹೋಗಿ ಶುರು ಮಾಡ್ತಾನೆ. ಅವಾಗ ಹೋಗ್ತಾ ಹೋಗ್ಬೇಕು, ಒಂದೇ ಯೋಜನೆಗಳು ಬರ್ತದೆ. ಅದರ ಒಬ್ಬ ಹೋಗ್ತಾ ಇರ್ಬೇಕಾದ್ರೆ ತುಂಬ ಬೇಜಾರಾಗ್ಬಿಡ್ತಾನೆ ಅವನಿಗೆ. ಅದರ ಅವಾಗ ಡಿಸ್ಕರೇಜ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಿಂದ ಏನಾಗ್ತದೆ ಅಂತಂದರೆ ಇವನ್ನ ಬರೀ ಡಿಸ್ಕರೇಜ್ ಮಾಡೋದೇ ಕೆಲಸ. ಅದರ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಅಂತಂದ್ಬಿಟ್ಟು ಎಲ್ಲ ನೆಗೆಟಿವ್ ಥಾಟ್ಸ್ ಹೇಳಿ ಅವ್ನ ಮೈಂಡ್ ಡಿಸ್ಟರ್ಬ್ ಮಾಡೋದೇ ಕೆಲಸ. ಇದೇ ಥರ ಅನೇಕ ಪಿಕ್ಚರ್ಗಳು ತುಂಬ ಚೆನ್ನಾಗಿದೆ ಅದರಲ್ಲಿ. ಅದೇ ಥರ ಒಂದು ಒಂದು ಪ್ಯಾಲೇಸ್ಗೆ ಹೋಗ್ತಾನೆ, ಕ್ಯಾಸಲ್ ಅಂತ ಹೇಳ್ತಾರಲ್ಲ, ಆ ಕ್ಯಾಸಲ್ಗೆ ಹೋದ ಅಂತಂದರೆ ಆ ಕ್ಯಾಸಲ್ಲಿರೋರು ಎಲ್ಲ ಬರೀ ವ್ಯಕ್ತಿಗಳು. ಅವ್ರ ಹೆಸರುಗಳು ಏನು ಗೊತ್ತಾ, ಎಲ್ಲ ಅವ್ರ ಹೆಸರು ಮಿಸ್ಟರ್ ಆ್ಯಂಡ್ ಮಿಸಸ್ ಡೌಟ್. ಅವ್ರೇನಂದರೆ ಬರೀ ಕೂತ್ಕೊಂಡು ಬರೀ ಡೌಟ್ಗಳೇ ಕ್ರಿಯೇಟ್ ಮಾಡೋದು, ಬರೀ ಸಂದೇಹಗಳು, ಬರೀ ನೆಗೆಟಿವ್ ಥಾಟ್ಸ್ಗಳು ಕ್ರಿಯೇಟ್ ಮಾಡೋದು. ಅದರ ಇದೇನಪ್ಪ ಅರ್ಥ ಅಂದರೆ, ನಮ್ಮ ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಎಲ್ಲೋ ಒಂದು ಸತಿ ಏನಾಗ್ತಾರೆ ಅಂದರೆ, ನಾವು ಒಂದು ಸೆರೆಮನೆಯಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಏನಪ್ಪ ಸೆರೆಮನೆ ಅಂದರೆ ಅದ್ರಲ್ಲಿ ಬರೀ ನೆಗೆಟಿವಿಟಿ, ಬರೀ ಡೌಟ್ಸು. ಅವರ ಅಯ್ಯೋ ನಾನು ಯೋಗ್ಯವಾಗಿಲ್ಲ, ಅಯ್ಯೋ ನಾನು ಸರಿ ಇಲ್ಲ, ಅಯ್ಯೋ ಅದಕ್ಕೆ ದೇವ್ರು ನಾನು ಏನು ಮಾಡ್ರೆ ಕೆಬಿಟ್ಬಿಟ್ಟವ್ರೆ, ಅಯ್ಯೋ ನಾನು ಯಾವತ್ತೂ ಓಟ ಓಡೋಕ್ಕಾಗಲ್ಲಪ್ಪ, ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲ, ಇದು ಮುಗಿಸೋದಕ್ಕೆ ಆಗಲ್ಲ, ಅಯ್ಯೋ ನನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಈ ಥರ ನೆಗೆಟಿವ್ ಥಾಟ್ಸ್ ಹಾಕಿ ನಮ್ಮನ್ನ ಕಂಪ್ಲೀಟಾಗಿ ಏನು ಮಾಡ್ತಾರೆ, ಮುಂದಕ್ಕೆ ಹೋಗ್ದಿರ್ತಿಲ್ ಮಾಡ್ತಾನೆ. ಎದ್ಗೆ ಹೇಳ್ತಾರೆ, ಏನಪ್ಪ ನಮ್ಮ ಬ್ರದರ್ ಹೇಳ್ತಾರೆ, ಈ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಸತ್ಯವೇದಲ್ಲಿ ಕೊಟ್ಟಿರೋಂಥ ಒಂದು ರೀತಿಯಲ್ಲಿ ಈ ವಿಟ್ನೆಸ್ಗಳನ್ನ ಪಡ್ಕೊಳಕ್ಕೆ ನಾವೇನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಪಡ್ಕೊಂಡಾಗ ಈ ಕ್ಯಾಸಲಿಂದ ಹೊರಗಡೆ ಏನು ಮಾಡ್ಬೋದು, ಬರ್ಬೋದು ಅಂತ. ಅದಕ್ಕೆ ನೋಡ್ಬೇಕು, ಅಲ್ಲಿ ಏನು ಮಾಡ್ತಾನೆ ಕ್ರಿಶ್ಚಿಯನ್ ಅಂತಂದರೆ, ಈ ಕುಟುಂಬದವರು ನಾವು ಹೊರಗಡೆ ಬಿಡೋಕ್ಕೆ ಬಿಡೋದಿಲ್ಲ. ಲಾಕ್ ಹಾಕ್ಕೊಂಡು ಡೋರ್ ಹಾಕ್ಕೊಂಡು ಇಲ್ಲ ಕೂತ್ಕೊಂಡು ಇಲ್ಲೇ ಊಟ ಮಾಡಿ ಅದು ಇದು ಅಂತ ಏನೋ ಹಿಂಗೆ ಮಾಡಿ ಇವನೇನು ಮಾಡ್ತಾನೆ, ಬೈಬಲ್ ಓದ್ಬಿಟ್ಟು ದ ಜಸ್ಟ್ ಶಾಲ್ ಲಿವ್ ಬೈ ಫೇತ್, ಹಂಗೆ ಡೌಟ್ ಬರಬಾರ್ದು, ನಂಬಿಕೆ ಇರಬೇಕು ಅಂತ ಏನು ಮಾಡ್ತಾನೆ, ಇದನ್ನೆಲ್ಲ ಕಿತ್ತು ಹೊಡೆದ್ಬಿಟ್ಟು ಹೊರಗಡೆ ಬರ್ತಾನೆ. ಆ ಥರ ನಾವೇ ಮಾಡ್ಬೇಕಂದ್ರೆ ನಂಬಿಕೆಯಿಂದ ಇರಬೇಕು. ಅದಕ್ಕೆ ನೋಡಿ ತುಂಬ ಚೆನ್ನಾಗಿ ಹೇಳ್ತಾರೆ ಅಲ್ರ. ಏನಪ್ಪ ಪೊಯೆಟ್ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಬರ್ದೆ, ವೆನ್ ಡಾರ್ಕ್ನೆಸ್ ಸೀಮ್ಸ್ ಟು ವೇಲ್ ಈಸ್ ಫೇಸ್ ರೆಸ್ಟ್ ಇನ್ ಈಸ್ ಅನ್ಚೇಂಜಿಂಗ್ ಗ್ರೇಸ್ ಅಂತ ಹೇಳ್ತಾರೆ. ಅದೇ ಇರ್ತಂದರೆ ಯಾವಾಗ ಒಂದು ಕತ್ಲು ಆವರಿಸ್ಕೊಂತದೋ, ದೇವರು ಮುಖವನ್ನು ನನ್ನ ಮುಖದಿಂದ ಅದನ್ನ ಮರೆ ಮಾಡ್ತಾರೋ, ಆ ಸಂದರ್ಭದಲ್ಲಿ ನಾನು ದೇವರ ಒಂದು ಕನಿಕರ ದಯೆ, ಅದರ ಯಾವತ್ತೂ ಮಾರ್ಪಾಡಾಗಿದ್ದಂಥ ದೇವರ ಕನಿಕರ ದಯೆ ಮೇಲೆ ನಾನು ಕಂಪ್ಲೀಟಾಗಿ ಏನಾಗ್ತೀನಿ, ಡಿಪೆಂಡ್ ಆಗಿರ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಈಸ್ ಓತ್ ಇಸ್ ಕವನೆಂಟ್ ಇಸ್ ಬ್ಲಡ್ ಸಪೋರ್ಟ್ ಮೀ ಇನ್ ದ ವೀಮಿಂಗ್ ಫ್ಲಡ್ ಅಂತ ಹೇಳ್ತಾರೆ. ಅದರ ನೋಡ್ಬೇಕಾದ್ರೆ
ಒಂದು ಜಳಪಳಯದಲ್ಲಿ ಆತನ ವಾಗ್ದಾನ, ಆತನ ಮಾಡಿರೋಂಥ ಒಂದು ಪ್ರಾಮಿಸ್ಗಳು, ಅದು ನನ್ನ ಏನು ಮಾಡ್ತಾರೆ, ನನ್ನ ಕಾಪಾಡ್ತಾರೆ, ನನ್ನ ನನಗೆ ಬಲ ಕೊಡ್ತದೆ ಅಂತ ಹೇಳ್ತಾರೆ. ವೆನ್ ಆಲ್ ಮೈ ಸೋಲ್ ಗಿವ್ಸ್ ವೇ, ಹೀ ದೆನ್ ಈಸ್ ಆಲ್ ಮೈ ಹೋಪ್ ಆ್ಯಂಡ್ ಸ್ಟೇ. ಎಲ್ಲರೂ ಅಕ್ಕಪಕ್ಕದವ್ರು ಎಲ್ಲರೂ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟ ಅಂತಂದರೆ ಆವಾಗ ನನ್ನ ಕರ್ತನೆ ನಿರೀಕ್ಷೆ ಏನ್ರಿ, ನನ್ನ ಒಂದು ಬಲವಾದ ಕೋಟೆ ಅಂತ ಹೇಳ್ತಾರೆ. ಸೊ ಆ ರೀತಿ ನಾವೇನು ಮಾಡ್ಬೇಕಂದ್ರೆ ಈ ಸ್ಟೆಪ್ಸ್ಗಳನ್ನ ನಾವೇನು ಮಾಡಬೇಕು, ತಗೊಬೇಕು. ಚಿಕ್ಕ ಮಗು ಏನು ಮಾಡ್ತದೆ, ಹಾಲು ಕೊಡ್ತಾರೆ, ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸ್ಟೆಪ್ಸ್ಗಳನ್ನ ಹಾಕೋದು ಕಲಿಬೇಕು, ಹೆಜ್ಜೆಗಳನ್ನ ಹಾಕೋದು ಕಲಿಬೇಕು ಅಲ್ವರ. ಸೊ ಅದಕ್ಕೆ ಮೂಮೆಂಟ್, ಅದರ ಮಗು ಅದು ಬೆಳೀತಾ ಇದೆಯಪ್ಪ, ಅದು ಕರೆಕ್ಟಾಗಿರೋ ಮಗು ಅಂತ ಹೆಂಗೆ ಗೊತ್ತಾಗ್ತದೆ? ಅದಕ್ಕೇನೋ ರೋಗ ಇರ್ಬೋದು, ಅದು ಏನು ಹ್ಯಾಂಡಿಕ್ಯಾಪೇ ಆಗಿರ್ಬೋದು, ಸುಮ್ಮನೆ ತೊಟ್ಲ ಹಿಂಗೆ ಕೈಕಾಲು ಆಡಿಸ್ತಾ ಇರ್ಬೋದು. ಆಮೇಲೆ ನಿಜ ಫ್ಯಾಕ್ಟಾಗಿ ನೋಡ್ಬೇಕಾದ್ರೆ ಬೆಳೆ ವಯಸ್ಸಲ್ಲಿ ಕೈಕಾಲು ಆಡ್ದೇ ಇರ್ಬೋದು, ಮಾತೇ ಬರ್ದಿರೋ ಇರ್ಬೋದು, ಕಿವಿನೇ ಕೇಳ್ದಿರೋ ಇರ್ಬೋದು. ಇದಕ್ಕೆಲ್ಲ ಸಿಮ್ಟಮ್ಸ್ ಏನಪ್ಪ ಹೇಳ್ತಾರೆ ಡಾಕ್ಟ್ರು ಅಂದರೆ, ಅದು ಏನು ಮಾಡೋಕ್ಕೋ, ಅದು ಆಕ್ಷಿ ಹೊಡಿಬೇಕು ಅಲ್ವರ, ಅದಕ್ಕೆ ಕೆಮ್ಮಬೇಕು, ಅದಕ್ಕೆ ನೆಗಡಿ ಬರಬೇಕು, ಹೊಟ್ಟೆ ಹಸಿವು ಆಗಬೇಕು, ಲೂಸ್ ಮೋಷನ್ ಆಗಬೇಕು, ಟಾಯ್ಲೆಟ್ ಬರಬೇಕು, ಇವೆಲ್ಲ ಏನು ಹೇಳ್ತೀನಿ ಕೇಳ್ತಾರೆ. ದಿಸ್ ಆರ್ ಆಲ್ ದ ಸಿಮ್ಟಮ್ಸ್ ಏನಪ್ಪ ಅಂದರೆ ಮಗು ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಓಡಾಡಬೇಕು, ಕೈ ಕಾಲನ್ನ ಏನು ಮಾಡ್ಕೋ ಅಲಾಡ್ಸೋದಕ್ಕೆ ಅದು ಶುರು ಮಾಡಬೇಕು, ಸ್ಟೆಪ್ಸ್ ಏನು ಮಾಡೋಕೆ ಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ಮೇಲೆ ಸಮ್ ಸಾರ್ಟ್ ಆಫ್ ಡೆವಲಪ್ಮೆಂಟ್ ಲಿಟಲ್ ಬಿಟ್ಟೇ ಇರಲಿ, ಏನಿರಬೇಕು, ಸ್ಮಾಲ್ ಮೂಮೆಂಟ್ಸ್ ಚೆನ್ನಾಗಿರ್ಬೇಕು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಅಷ್ಟು ಓದ್ತೀರಾ? ಆತ್ಮನಿಂದ ಪರಿಶುದ್ಧಗೊಳಿಸುವುದು, ಸ್ಯಾಂಕ್ಟಿಫೈಡ್ ಬೈ ದಿ ಸ್ಪಿರಿಟ್. ಆದರೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 11ನೇ ವಚನ. ಪಾವನಗೊಳಿಸುವಿಕೆಯು ಶುದ್ಧೀಕರಣ, ಪ್ರತ್ಯೇಕಿಸಿಕೊಳ್ಳುವುದನ್ನು ಸೂಚಿಸುತ್ತದೆ. ಪಾವನಗೊಂಡವರೆಲ್ಲರೂ, ತಮ್ಮನ್ನು ಪ್ರತ್ಯೇಕಿಸಿಕೊಂಡವರೆಲ್ಲರೂ, ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರೆಲ್ಲರೂ ತೊಳೆಯಲ್ಪಡಬೇಕು, ಅಥವಾ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿಕೊಂಡು ಶುಚಿಗೊಳಿಸಲ್ಪಟ್ಟವರಾಗಿ ಎಣಿಸಲ್ಪಡಬೇಕು. ನಿಜವಾದ ನೀತಿ ನಿರ್ಣಯವು ಯುಗಾಂತರ ಕಾಲದಲ್ಲಿ ಈ ಲೋಕವು ನಮ್ಮ ಮಹಾ ಮಧ್ಯಸ್ಥಗಾರನ ಮಾರ್ಗದರ್ಶನ ಮತ್ತು ಸಹಾಯದ ಅಡಿಯಲ್ಲಿ ಮತ್ತು ಪ್ರಾಯಶ್ಚಿತ್ತ ಪ್ರಕ್ರಿಯೆಯ ಭಾಗವಾಗಿ ದೇವರನ್ನು ಸಮೀಪಿಸುವ ಮೂಲವಾಗಿದೆ. ನೀತಿ ನಿರ್ಣಯವು ಅತಿ ಮಹತ್ವಕ್ಕಿಂತ ಕಡಿಮೆಯಾದುದಲ್ಲ. ನೀತಿವಂತರೆಂದು ನಿರ್ಣಯ ಹೊಂದುವವರು, ಅಂದರೆ ನಂಬಿಕೆಯ ಮೂಲಕವಾಗಿ ನೀತಿ ನಿರ್ಣಯಗೊಳ್ಳುವುದು, ಸುವಾರ್ಥ ಯುಗದಲ್ಲಿ ಕಾರ್ಯಗತಗೊಳ್ಳುವ ವ್ಯವಸ್ಥೆಯಾಗಿದೆ. ಇದರಿಂದ ಸ್ವಾಭಾವಿಕವಾಗಿ ಪಾಪಿಗಳಾದ ನಾವು ನಮ್ಮ ದೇಹದಲ್ಲಿ ಸರ್ವ ಸಂಪೂರ್ಣತೆಯು ವಾಸ ಮಾಡದೇ ಇರುವಾಗ ನಿರ್ಮಲರು, ಪವಿತ್ರರು, ನಿರ್ಣಯಿಸಲ್ಪಟ್ಟವರು, ಕ್ರಿಸ್ತನನ್ನು ನಮ್ಮ ವಿಮೋಚಕನೆಂದು ಒಪ್ಪಿಕೊಳ್ಳುವುದರ ಮೂಲಕ ದೇವರಿಂದ ಅಂಗೀಕರಿಸಲ್ಪಟ್ಟವರು ಎಂದು ಎಣಿಸಲ್ಪಡುತ್ತೇವೆ. ದೇವರ ವೇದೋಕ್ತಿಗಳಿಗನುಸಾರವಾಗಿ ಕ್ರಿಸ್ತನು ನಮಗಾಗಿ ಮರಣಪಟ್ಟನು ಎಂಬ ದೇವರ ವಾಕ್ಯದ ಸಾಕ್ಷಿಯನ್ನು ನಾವು ನಂಬುತ್ತೇವೆ. ಇದನ್ನು ನಂಬುವವರಾಗಿ ಮತ್ತು ಪಾಪದಿಂದ ತಪ್ಪಿಸಿಕೊಳ್ಳುವ ಮನಸ್ಸುಳ್ಳವರಾಗಿ ನಾವು ದೇವರಿಂದ ಸರ್ವ ಸಂಪೂರ್ಣರೋ ನಿಷ್ಪಾಪಿಗಳೋ ಎಂಬಂತೆ ಆತನ ಅಮೂಲ್ಯವಾದ ರಕ್ತದ ಅರ್ಹತೆಯ ಮೇರೆಗೆ ನಿರ್ಣಯಿಸಲ್ಪಟ್ಟವರಾಗಿ ದೇವರಿಂದ ಅಂಗೀಕರಿಸಲ್ಪಡುತ್ತೇವೆ. ಈ ರೀತಿಯಾಗಿ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಹೊಂದಿಕೊಂಡು ನಾವು ದೇವರಲ್ಲಿ ಸಮಾಧಾನದಿಂದಿರುತ್ತೇವೆ, ಹಾಗೂ ಆತನನ್ನು ಸಮೀಪಿಸಬಹುದು ಮತ್ತು ಆತನಿಂದ ಅಂಗೀಕರಿಸಲ್ಪಡುತ್ತೇವೆ. ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅರ್ಹತೆಯ ಮೇರೆಗೆ ದೇವರಿಂದ ಅಂಗೀಕರಿಸಲ್ಪಟ್ಟ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬಹುದು. ನಮ್ಮ ನೀತಿ ನಿರ್ಣಯದ ಪುರಾವೆಯಾಗಿ ನಮ್ಮ ನೀತಿ ನಿರ್ಣಯ ಮತ್ತು ಶುದ್ಧೀಕರಣವು ದೇವರ ವಾಕ್ಯದ ಮೂಲಕ ಉಂಟಾಗುತ್ತದೆ, ಮತ್ತು ಇದು ನಮ್ಮಲ್ಲಿರುವ ಆತ್ಮಕ್ಕೆ ಮುದ್ರೆ ಮತ್ತು ಸಾಕ್ಷಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ಯು ಸ್ಯಾಂಕ್ಟಿಫೈಡ್ ಬೈ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂದರೆ ಪವಿತ್ರಾತ್ಮದಿಂದ ನೀವು ಪರಿಶುದ್ಧ ಮಾಡಲ್ಪಟ್ಟಿದ್ದೀರಾ ಅಂತ ಹೇಳ್ತಾರೆ. ಒಂದು ವಾಕ್ಯ ಓದೋಣ. 1 Corinthians 6:11 ಓದ್ರಿ. 1 Corinthians 6:11 ಯಾರು ಓದ್ತೀರಾ? ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ, ದೇವ ಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ. ನೋಡ್ರ, ದೇವರ ಆತ್ಮದ ತೊಳೆದುಕೊಂಡವರಾಗಿದ್ದೀರಿ. ಏನಿದು ಅಂತಂದ್ರೆ ಇಂಗ್ಲಿಷ್ ಹೇಳ್ತಾರೆ ಸ್ಯಾಂಕ್ಟಿಫೈಡ್ ಬೈ ದ ಸ್ಪಿರಿಟ್. ಏನಿದು ತೊಳೆದುಕೊಂಡಿರೋದು ಅಂತ ಹೇಳ್ತಾರೆ ಅಂದ್ರೆ, ಇದು ಇಂಗ್ಲೀಷಲ್ಲಿ ಬರುವಂಥ ವಾರ್ತೆ ಸ್ಯಾಂಕ್ಟಿಫೈಡ್ ಅಂದ್ರೆ. ಸ್ಯಾಂಕ್ಟಿಫೈಡ್ ಅಂದ್ರೆ ಏನಪ್ಪ ಅರ್ಥ? ಸ್ಯಾಂಕ್ಟಿಫೈಡ್ ಅಂದ್ರೆ ಏನ್ರಿ, ಸೆಟ್ಟಿಂಗ್ ಅಪಾರ್ಟ್ ಅಥವಾ
ಸಪರೇಟಿಂಗ್ ಯುವರ್ ಸೆಲ್ಫ್ ಅಪಾರ್ಟ್. ಅದರ ಅಂದರೆ ದೇವ್ರಿಗಾಗೆ ಪ್ರತ್ಯೇಕವಾಗಿ ಎತ್ತಿಡಲ್ಪಡೋದು ಅಂತ ಹೇಳ್ತಾರೆ. ಅದನ್ನೇ ನಾವು ಈ ಕಾಲದಲ್ಲಿ ನಮ್ಮ ವರ್ಡ್ಸಲ್ಲಿ ಹೇಳೋದೇನಪ್ಪ, ಕಾನ್ಸಿಕ್ರೇಷನ್. ದೇವ್ರಿಗೆ ನಿಮ್ಮನ್ನು ನೀವೇನು ಮಾಡೋದು, ಅರ್ಪಿಸೋದು ಅಲ್ವರ. ಸೊ ಇದನ್ನ ದೇವರು ನಮಗೆ ಹೇಗಪ್ಪ ಮಾಡಿದ್ರೆ, ತನ್ನ ಪವಿತ್ರಾತ್ಮನ ಮುಖಾಂತರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಯಾರೋ ಒಬ್ರು ದೇವರಲ್ಲಿ ಕಾನ್ಸಿಕ್ರೇಟ್ ಆಗಿರಬೇಕು ಅಂತಂದ್ರೆ, ಪ್ರತಿಷ್ಠೆ ಮಾಡಲ್ಪಟ್ಟಿರೋರಾಗಿರ್ಬೇಕು ಅಂತಂದ್ರೆ, ಮೊದಲು ಅವ್ರು ಏನಾಗಬೇಕಪ್ಪ ಅಂದ್ರೆ, ಅವರು ನಂಬಿಕೆಯಿಂದ ನೀತಿವಂತರಾಗಬೇಕು ಅಂತ ಹೇಳ್ತಾರೆ. ಅರ ಇದು ಬರೀ ನಂಬಿಕೆಯನ್ನು ಆಗೋದು, ಒಂದು ಕ್ರಿಯೆಯಲ್ಲಿ ಏನ್ರಿ ಪರ್ಫೆಕ್ಷನ್ ಆಗೋದಂಥದ್ದು ಅಲ್ಲ ಅಲ್ಲರ. ಯಾಕೆಪ್ಪ ಅಂದ್ರೆ, ನಾವು ಎಷ್ಟೇ ನಂಬಿಕೆ ಇಟ್ಟರು ಸರಿ, ನಮ್ಮ ಮಾಂಸದಲ್ಲಿ ದೇಹದಲ್ಲಿ ಒಂದು ಪಾಪನೆಲ್ಲ ಸಂಪೂರ್ಣವಾಗಿ ತೊಳೆದಕ್ಕೆ ಸಾಧ್ಯ ಇಲ್ಲ. ಇದು ನಂಬಿಕೆಯಿಂದ, ಕ್ರಿಸ್ತನ ನಂಬಿಕೆಯಿಂದ, ಕ್ರಿಸ್ತನ ಮೇಲೆ ಇಟ್ಟಿಂತ ನಂಬಿಕೆಯಿಂದ ದೇವರು ನನ್ನ ಪಾಪನೆಲ್ಲ ಕ್ಷಮಿಸ್ತಾರೆ ಅಂತ ನಾವು ಒಂದು ಭಾವಿಸ್ತೀರಿ ಗೊತ್ತಾ. ಇದಕ್ಕೆ ನಂಬಿಕೆ ಅಂತ ಹೇಳೋದು. ಇದನ್ನ ದೇವ್ರು ಏನು ಮಾಡ್ತಾರೆ, ಇದನ್ನು ಮೆಚ್ಚಿ, ಆಯ್ತಪ್ಪ ನೀನು ಹೇಳ್ದಂತಾನೆ, ನೀನು ಎನ್ಸ್ಕೊಂಡಂತಾನೆ ನಿನ್ನ ಪಾಪನೆಲ್ಲ ಏನು ಮಾಡಿದ್ದೀನಿ ಇವತ್ತಿನ ಶಂಸಲ್ಪಟ್ಟಿದೆ ಅಂತಂತ ಹೇಳ್ತಾರೆ. ಈ ಶಂಸಲ್ಪಟ್ಟಿರೋಂಥ ಒಂದು ದೇಹನ ಅಥವಾ ಜೀವಿತನ ಇದನ್ನ ದೇವ್ರಿಗೆ ಅರ್ಪಿಸೋದೇ ಕಾನ್ಸಿಕ್ರೇಷನ್. ಈ ಅರ್ಪಿಸಿದ ಮೇಲೇನೆ ದೇವ್ರು ನಮಗೆ ಒಂದು ಎವಿಡೆನ್ಸ್ ಕೊಡ್ತಾರೆ. ಏನು ಎವಿಡೆನ್ಸ್ ಕೊಡ್ತಾರೆ? ನಾನು ನಿಮ್ಮ ಒಂದು ಬಲಿನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ವಿಟ್ನೆಸ್ ನಮ್ಗೆ ಇರ್ಬೇಕ್ರಿ. ಅಂದ್ರೆ ಕಾನ್ಸಿಕ್ರೇಷನ್ ಎಷ್ಟು ಜನ ಮಾಡ್ಕೊಂತಾರೆ, ಬ್ಯಾಪ್ಟಿಸಮ್ ತೊಗೊಂಡಿರ್ತಾರೆ, ಆದರೆ ಅವರಲ್ಲಿ ದೇವರು ಪವಿತ್ರಾತ್ಮ ಕೊಟ್ಟವ್ರೆ ಅಂತ ಅಂದ್ಬಿಟ್ಟೆ ಸಾಕ್ಷಿನ ಏನಾಗಿರಲ್ಲ ಅಲ್ವರ. ಯೇಸು ಕ್ರಿಸ್ತನಿಗೆ ಪರವಾಳ ಬಂತು. ನಮಗೇನಾಗಿರ್ಬೇಕು ಅಂತಂದ್ರೆ, ದೇವರು ನಮ್ಮನ್ನ ಪವಿತ್ರಾತ್ಮನ ಮುದ್ರೆ ಹಾಕಿದ್ದಾರೆ, ನಮ್ಮನ್ನ ಬಲಿನ ಅಂಗೀಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ಏನ್ರಿ ಈ ಒಂದು ವರ್ಕ್ ನಮ್ಮ ಜೀವಿತದಲ್ಲಿ ಏನಾಗಬೇಕು, ಆಗಬೇಕು. ಅವಾಗೇ ನಾವು ದೇವರೊಂದಿಗೆ ಸಮಾಧಾನದಲ್ಲಿರೋಕ್ಕೆ ಸಾಧ್ಯ. ಆ ದೇವರ ಸಮಾಧಾನ ನಮ್ಮಲ್ಲಿ ನೆಲೆಗೊಳ್ಳೋಕ್ಕೆ ಸಾಧ್ಯ. ಅದೇ ನೋಡಿ, ನಾನು ಓದ್ತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ದಿವ್ಯಾ ಅಷ್ಟು ಓದ್ತೀರಾ? ನಮ್ಮ ಪ್ರತಿಷ್ಠೆಯ ಪ್ರತಿಜ್ಞೆಗಳಿಗನುಸಾರವಾಗಿ ಜೀವಿಸುವ ಶಕ್ತಿಯು ನಮಗೆ ಪವಿತ್ರಾತ್ಮ ಅಥವಾ ದೇವರ ಪವಿತ್ರ ಮನಸ್ಸಾಗಿದೆ. ಇದನ್ನು ಕ್ರಿಸ್ತನಲ್ಲಿ ನಾವಿಟ್ಟಿರುವ ನಂಬಿಕೆಯ ಫಲವಾಗಿ ಮತ್ತು ಆತನೊಂದಿಗೆ ಮರಣ ಹೊಂದುವ ನಮ್ಮ ಪ್ರತಿಷ್ಠೆಯ ದೆಸೆಯಿಂದ ಪಡೆಯುತ್ತೇವೆ. ತಂದೆಯ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕ ಮತ್ತು ಅವುಗಳಿಗೆ ವಿಧೇಯರಾಗುವ ನಮ್ಮ ಸ್ಫೂರ್ತಿಯ ಮೂಲಕ ನಾವು ಪಡಕೊಳ್ಳುವ ಸತ್ಯದ ಆತ್ಮನು ನಮಗೆ ಈ ಲೋಕವನ್ನು ಮತ್ತು ನಮ್ಮ ಸ್ವಂತ ವಿರೂಪಗೊಂಡ ದಾಹಗಳನ್ನು ಜಯಿಸಲು ಅಗತ್ಯವಾದ ಶಕ್ತಿಯನ್ನು ನೀಡುವುದಾಗಿದೆ. ಆ ಪ್ರಕಾರವಾಗಿ ನಾವು ಅನುಭವಿಸಿದ ಎಲ್ಲಾ ಶುದ್ಧೀಕರಣವು, ನಮ್ಮ ಎಲ್ಲಾ ನೀತಿ ನಿರ್ಣಯವು ಮತ್ತು ನಮ್ಮನ್ನು ನೀತಿವಂತಿಕೆಗಾಗಿ ಪ್ರತ್ಯೇಕಿಸಿಕೊಳ್ಳುವುದು ಮತ್ತು ಪಾಪದಿಂದ ನಮ್ಮನ್ನು ದೂರವಿರಿಸಿಕೊಳ್ಳುವುದು, ಇವುಗಳನ್ನು ನಾವೀಗ ಪರಿಗಣಿಸುತ್ತಿರುವ ವಾಕ್ಯ ಭಾಗವು ಪ್ರಕಟಿಸುತ್ತದೆ. ಈ ದೆಸೆಯಲ್ಲಿ ದೊರೆಯುವ ಎಲ್ಲಾ ಜಯಗಳು ಮತ್ತು ಆಶೀರ್ವಾದಗಳು ನಮಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅರ್ಹತೆಯ ದೆಸೆಯಿಂದ ಮತ್ತು ಪವಿತ್ರವಾದ ಆತ್ಮನಿಂದ ಮತ್ತು ನಾವು ಹೊಂದಿಕೊಂಡಿರುವ ದೇವರ ಆತ್ಮನಿಂದ ಮತ್ತು ಅದರ ಮೂಲಕವಾದ ವಾಹಿನಿಯಿಂದ ಬಂದವುಗಳಾಗಿವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ ಮೇಲೆ ಈ ವಿಟ್ನೆಸ್, ಈ ಒಂದು ಪವಿತ್ರಾತ್ಮ ಏನು ಕೊಡ್ತಾರೆ, ಏನಿದು ಒಂದು ಸಾಕ್ಷಿ ಏನಪ್ಪ ಇರಬೇಕು ಅಂತಂದರೆ ಏನ್ರಿ, ನಾವು ದೇವರಲ್ಲಿದ್ದು ಏನು ಮಾಡಬೇಕು, ಲೋಕವನ್ನು ಜಯಿಸಬೇಕು. ಅದರ ನೋಡಿ ಕಾನ್ಸಂಟ್ರೇಷನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈಗ ದೇವರಿನ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ನನಗೆ ಯೇಸು ಕ್ರಿಸ್ತನ ರ್ಯಾನ್ಸಮ್ಮಿಂದ ಪಾಪದಿಂದ ಏನು ಸಿಕ್ಕಿದೆ, ವಿಮೋಚನೆ ಸಿಕ್ಕಿದೆ. ಇದರಲ್ಲಿ 2 ಚಾಯ್ಸ್ ಇದೆ ನನ್ನ ಮುಂದೆ. ಒಂದು ಪರಲೋಕ ರಕ್ಷಣೆ ಇದೆ, ಇನ್ನೊಂದು ಭೂಲೋಕ ರಕ್ಷಣೆ ಇದೆ. ಇವಾಗ ಸುವಾರ್ತೆಯಲ್ಲಿ ಕ್ರಿಸ್ತನ ಒಂದು ಬಲಿ ನನಗೆ ಹಾಗೆ ಅಂತ ನಾನು ಅಂಗೀಕಾರ ಮಾಡಿದ್ರೆ ಅದರಲ್ಲಿರೋದು ಒಂದೇ ಚಾಯ್ಸ್, ಪರಲೋಕ ರಕ್ಷಣೆಗೇ ಬರಬೇಕು. ಇಲ್ಲದೇ ನಾನು ಪರಲೋಕ ರಕ್ಷಣೆಗೆ ಬರಲ್ಲ ಅಂತಂದ್ರೆ, ಆಯ್ತಪ್ಪ ಕಂದ, ನಿನಗೆ ಇವಾಗ ಅವಕಾಶ ನಾನು ಕೊಡೋದಿಲ್ಲ, ಇದನ್ನ ಕ್ರಿಸ್ತನ್ ರಾಜ್ಯದಲ್ಲಿ ಮಾಡಿ ನೀನು ಉಪಯೋಗಿಸ್ಕೊಂಡು ಬಾ ಅಂತಂತ ಹೇಳ್ತಾರೆ ಆತರ. ಆದರೆ ಇವಾಗ ನೀನು ಆ ಒಂದು ಪಾಪ ಕ್ಷಮಾಪಣೆ ತಗೊಂತೀಯ ಅಂತಂದ್ರೆ ನೀನು ಪರಲೋಕ ರಕ್ಷಣೆಗೆ ಮಾರ್ಗದಲ್ಲಿ ಬರಲೇಬೇಕು ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾಗಿದೆ, ಫಿಕ್ಸ್ ಆಗಿದೆ. ಸರಿ, ಹೆಂಗೆ ಬರೋದು? ಅಯ್ಯೋ ದೇವ್ರೆ, ನನ್ನ ಕೈಲಿ ಆಗಲ್ಲ, ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ನಾನು ಓಟ ಮುಗ್ಸೋಕ್ಕಾಗಲ್ಲ, ನನ್ನ ಕೈಲಿ ಏನೋ ಜಯಿಸೋದಕ್ಕಾಗಲ್ಲ ಅಂತಂದರೆ ದೇವ್ರೇನು ಹೇಳ್ತಾರೆ, ಚಿಂತೆ ಮಾಡಬೇಡ, ನಾನೇನು ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಹೆಂಗೆ ಸಹಾಯ ಮಾಡ್ತಾರೆ? ಇದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿರ್ತೀನಿ ಅಲ್ವರ. ಇದೇ ಪ್ರಶ್ನೆನ
ಏನ್ರಿ ಕ್ರೈಸ್ತು ಶಿಷ್ಯನುಗಳಿಗೆ ಉತ್ತರ ಕೊಡ್ತಾರೆ. ಅವರ ಮ್ಯಾಥ್ಯೂ 19 ಚಾಪ್ಟರ್ ನೋಡಿದ್ರೆ ಏನ್ರಿ ಒಬ್ಬ ಯವನಸ್ಥ ಕೇಳ್ತಾನೆ, ಸ್ವಾಮಿ ನಾನು ನ್ಯಾಯ ಪ್ರಮಾಣ ಕೈಗೊಂಡು ನಡೀತಾ ಇದ್ದೀನಿ ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ಎಲ್ಲ ಸರಿ, ಅದ ಒಂದೇ ಒಂದು ವಿಚಾರ ಕೊರತೆ ಇದೆ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ನೇತಿಯರನ್ನೆಲ್ಲ ಮಾರ್ಬಿಟ್ಟು ಏನು ಮಾಡೋದು ನೀನು, ದರಿದ್ರನ್ನ ಕೊಟ್ಬಿಟ್ಟು ನಾನು ಹಿಂದೆ ಬಂದ್ಬಿಡು ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತ ಹೇಳಿದ ಸಿಂಪಲ್ ಏನಪ್ಪ ಅಂದ್ರೆ, ನೀನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಏನು ಮಾಡೋ, ಎಲ್ಲಾನು ಮಾರ್ಬಿಡೋ, ನಿಮ್ಮ ಹುಡುಗು ನಿರಾಕರಿಸ್ಬಿಡು ಅಂತ ಅರ್ಥ ಅದರ. ಆಮೇಲೆ ನನ್ನ ಹಿಂದೆ ಬರಬೇಕು ನೀ ಎಲ್ಲ ಮಾರಿದ್ಮೇಲೆ ನಿನಗೆ ಒಂದು ದೊಡ್ಡ ಭಾರ ಇರ್ತಾರೆ ಅದರ, ಏನಪ್ಪ ಅದೇ ಶಿಲ್ಬೆ ಎತ್ಕೊಂಡಂಥದ್ದು ದೊಡ್ಡ ಜವಾಬ್ದಾರಿ ಏನಾಗಿರ್ತಿರ್ತಾರೆ, ನಿಮ್ಗೆ ಭಾರ ಕಷ್ಟ ಇರ್ತದೆ, ಅದೇ ಶಿಲ್ಬೆ ಎತ್ಕೊಂಡು ನಾನು ಹಿಂದೆ ಬಾ ಅಂತಂದ್ರೆ ಇವಾಗ ಏನಾಗೋಯ್ತು, ತುಂಬ ಕಷ್ಟ ಆಗೋಯ್ತು. ಯಾಕಂದ್ರೆ ಅದನ್ನ ಬಿಡ್ಕೊಡೋದು ಅಷ್ಟು ಈಸಿ ಅಲ್ಲ. ಇವಾಗ ಪೇತ್ರ ಏನು ಹೇಳ್ತಾರೆ, ಈ ಪ್ರಶ್ನೆ ಕೇಳ್ತಾರೆ, ಹಂಗಾರೆ ಸ್ವಾಮಿ ಈ ಇವ್ರ ಕೈಲೇ ಆಗಿಲ್ಲ ಅಂದ್ರೆ ಇನ್ಯಾರ ಕೈಲೇ ಆಗ್ತದೆ ಅಲ್ವರ. ನೋಡಿ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಓದೋಣ 25 ಮತ್ತೆ 26, 25 ಮತ್ತು 26, ಮ್ಯಾಥ್ಯೂ 19 ಚಾಪ್ಟರ್ 25 and 26. ಹೋದ್ರಿ. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ನೋಡ್ರ, ಯೇಸು ಇವಾಗ ಅವರನ್ನು ಶಿಷ್ಯನ್ರು ಅತ್ಯಾಶ್ಚರ್ಯಪಟ್ರು ಅಂತ ಹೇಳ್ತಾರೆ. ಯಾಕೆ ಅತ್ಯಾಶ್ಚರ್ಯಪಟ್ರು ಅದರ, ಯಾಕೆ ಅತ್ಯಾಶ್ಚರ್ಯಪಟ್ರು? ಅಲ್ಲೇನಾಯ್ತಂದ್ರೆ, ಶ್ರೀಮಂತರು ದೇವರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ ಅಂತ ಪಾಯಿಂಟ್ ಹೇಳ್ಬಿಟ್ರು, ಅದಕ್ಕೆ ಅತ್ಯಾಶ್ಚರ್ಯಪಟ್ಬಿಟ್ರು ಅಂತ ಹೇಳ್ತಾರೆ. ಅಲ್ಲ, ಈ ದೇವರಾಜ್ಯಕ್ಕೆ ಹೋಗೋದು ತುಂಬಾ ಸುಲಭ ಯಾರ ಕೈಲಿ ಅಂದ್ರೆ ಶ್ರೀಮಂತರ ಕೈಲಿ ಅಂತ ಕಾನ್ಸೆಪ್ಟ್ ಏನಾಗಿತ್ತು ಇತ್ತು. ಇವಾಗ ಕೂಡ ಐತಲ್ಲ ಏನ್ರಿ, ಎಲ್ಲರಿಗೂ ಮನ್ಸಲ್ಲಿ ಐತಲ್ಲ, ನಾವು ದುಡ್ಡಿದ್ರೆ ಆರಾಮ್ಗಿನಾಗ್ಬೋದು, ಕಂಫರ್ಟಬಲ್ ಆಗಿರ್ಬೋದು, ಏನು ತೊಂದರೆ ಇಲ್ಲ, ಸಂಕೋಚ ಇಲ್ಲ, ಏನು ಹೆಡ್ಡೇಕ್ ಇರಲ್ಲ, ಸಮಸ್ಯೆಗಳಿರಲ್ಲ, ಮನಸ್ಸು ಹಗುರವಾಗಿರ್ತಾರೆ, ನಮಗೆ ತುಂಬ ಟೈಮ್ ಇರ್ತದೆ. ಅವಾಗ ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡೋದು ದೇವ್ರಿಗೆ ಚೆನ್ನಾಗಿ ಮಾಡೋದು, ನಾವು ತ್ಯಾಗ ಮಾಡ್ಬೋದು, ದೇವ್ರ ಕೆಲಸಗಳು ಚೆನ್ನಾಗಿ ಮಾಡ್ಬೋದು, ಇನ್ನೂ ಅಷ್ಟು ಮಾಡ್ಬೋದು, ಇಷ್ಟು ಮಾಡ್ಬೋದು ಅಂತೆಲ್ಲ ಕಾನ್ಸೆಪ್ಟ್ ಇದೆಯಲ್ಲ. ಇದೇ ಕಾನ್ಸೆಪ್ಟು ಯಾರಿಗಿತ್ತು, ಯಾವಾಗಿತ್ತು ಅಂದರೆ ಯಹೂದ್ಯರ ಕಾಲದಲ್ಲಿ ಕೂಡ ಇತ್ತು ರೀ. ಯಾರಿಗೆ ತುಂಬ ಅಧಿಕವಾಗಿದೆಯೋ ದೇವ್ರಿಗೆ ಮಾಡೋದು ಅಧಿಕವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಅಂದರೆ ಯೇಸು ಕ್ರಿಸ್ತಲ್ಲಿ ಆಪೋಸಿಟ್ ಆಗಿ ಹೇಳ್ತಾರೆ, ಅಧಿಕವಾಗಿದ್ದವರು ದೇವ್ರಿಗೆ ಅಧಿಕವಾಗಿ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ದೇವರು ಪರಲೋಕದಿಂದ ಭೂಲೋಕಕ್ಕೆ ಯೇಸು ಕ್ರಿಸ್ತನ ಕಟ್ಟಬೇಕಾದ್ರೆ ಶ್ರೀಮಂತರಾಗಿ ಮಾಡಲಿಲ್ಲ ರೀ ಅಲ್ಲರ. ಯಾಕಪ್ಪ ಅಂತಂದರೆ ಅದು ಒನ್ ಆಫ್ ದ ಟೆಂಪ್ಟೇಷನ್ಸ್ ಅದರ. ಕ್ರಿಸ್ತನ್ ಜಯಿಸಿರೋ ಬಿಡಿ, ಅದು ಸಪ್ರೇಟು. ಆದರೂ ಕೂಡ ನಾಳೆ ಸಭೆಗೆ ಏನಾಗಿರ್ಬೇಕು, ಯೇಸು ಕ್ರಿಸ್ತನ ಮಾರ್ಗದರ್ಶಿ ಆಗಿರ್ಬೇಕಲ್ವಾ, ಸತ್ಯಕ್ಕೆ ಕರಿಬೇಕು. ಅನೇಕ ಜನಗಳು ಯಾರಿಲ್ವಂತೆ, ಶ್ರೀಮಂತರಿಲ್ಲ ಅಂತ ಬೈಬಲ್ ಐತಲ್ವಾ ಅದರ. ಏನ್ರಿ, ಲೋಕದಲ್ಲಿ ಬಡವರಾಗಿದ್ದು ವಿಶ್ವಾಸದಲ್ಲಿ ಶ್ರೀಮಂತರಾಗಿರೋನೇ ಸತ್ಯಕ್ಕೆ ಕರೆಯೋದು ಬೈಬಲ್ ಹೇಳಿರ್ಬೇಕಾರೆ ದೇವ್ರ ತತ್ವನೇ ಇದ್ದಿದ್ದು ಅದರ. ಹಂಗಾದ್ರೆ ಏನರ್ಥ, ಯಾಕೆ ಇದನ್ನ ದೇವ್ರಿಗೆ ಮಾಡೋದ್ರೆ, ಶ್ರೀಮಂತರಿಗೆ ತ್ಯಾಗ ಮಾಡಕ್ಕೇನ್ರಿ ತುಂಬ ಕಷ್ಟ ರೀ ಅಲ್ರ. ಏನ್ರಿ, ಇವನ ಹತ್ರ 10 ರೂಪಾಯಿ ಇದೆ, 10 ರೂಪಾಯಿ ಕೊಟ್ಬಿಡಪ್ಪ ಅಂದ್ರೆ ಕೊಟ್ಬಿಡ್ಬೋದು. 10 ಕೋಟಿ ಇದೆ, 10 ಕೋಟಿನ ಕೊಟ್ಬಿಡೋಣ ಕೊಡಕತ್ತದ, ಅಯ್ಯೋ ಅದರ. ದೊಡ್ಡ ಜವಾಬ್ದಾರಿ, ದೊಡ್ಡ ಮನಸ್ಸು ಅದರ. ಯಾಕಂದ್ರೆ ಮನಸ್ಸೆಲ್ಲ ಏನಿರ್ತಾರೆ ಅಲ್ಲೇ ಸಂಪತ್ ಮೇಲೆ ಕೂತಿರ್ತಾರೆ ಅಲ್ವರ. ಸೊ ಅದಕ್ಕೆ ಏನ್ರಿ, ಶ್ರೀಮಂತನು ದೇವರಾಜ್ಯದಲ್ಲಿ ಸೇರೋದು ಅಷ್ಟು ಕಷ್ಟ. ಯಾಕಂದ್ರೆ ಅವನು ಅಷ್ಟೊಂದು ತ್ಯಾಗ ಮಾಡಬೇಕು. ಏನು ಇಲ್ದಿರೋ ನಂತರ ಏನೋ ಇರೋದು ಒಂದು ಸ್ವಲ್ಪ ಅದನ್ನ ತ್ಯಾಗ ಮಾಡೋಕ್ಕೇನ್ರಿ ಈಸಿ ರೀ ಅಲ್ವರ. ಹೆಂಗಾರ ಬಿಡಪ್ಪ ಹೋದ್ರೆ ಹೋಯ್ತು ಪರವಾಗಿಲ್ಲ, ಏನೂ ಇಲ್ಲ ನಂತರ ಇರೋದು ಕೂಡ ಹೋಗ್ಲಿ ಬಿಡು ಬಿಡು ಅಂತ ಬಿಟ್ಬಿಡ್ತೀರಿ ಅಂದ್ರೆ. ಆದರೆ ಎಲ್ಲವನ್ನು ಇದ್ಕೊಂಡು ಇಷ್ಟೊಂದೆಲ್ಲ ಇಟ್ಕೊಂಡು ಅದನ್ನೆಲ್ಲ ಅಷ್ಟೊಂದು ತ್ಯಾಗ ಮಾಡೋದು ಕಷ್ಟ. ಇವಾಗ ಇದು ನೋಡಿದ ತಕ್ಷಣ ಶಿಷ್ಯನ್ಗೆ ಆಶ್ಚರ್ಯ ಬಿಡ್ತಾರೆ, ಇದೇನಿದು, ನಾವೆಲ್ಲ ನೆನೆಸ್ಕೊಂಡಿದ್ರಿ ತುಂಬ ಜಾಸ್ತಿ ಇದ್ರೆ ಈಸಿ ಕಂಫರ್ಟಬಲ್ ಆಗಿ ಹೋಗ್ಬೋದು ಅಂತ. ಆದರೆ ಕ್ರೈಸ್ಟ್ ಏನು ಹೇಳ್ತಾರೆ ಇಲ್ಲಿ, ಆಪೋಸಿಟ್ ಆಗಿ ಹೇಳ್ಬೇಕಾದ್ರೆ ಅತ್ಯಾಶ್ಚರ್ಯಪಟ್ಟರು ಅಂತ ಹೇಳ್ತಾರೆ. ಪೇತ್ರ ಇಮ್ಮಿಡಿಯಾಗಿ ರಿಯಾಕ್ಟ್ ಆಗ್ತಾರಲ್ಲಿ, ಯಾವಾಗ ಇದ್ದಿದ್ದವ್ರೆ ಚುಕ್ ಮೆಣಸಿನ್ಕಾಯಿ ಅದರ. ಅದಕ್ಕೆ ಏನು ಹೇಳ್ತಾರೆ ನೆಕ್ಸ್ಟ್ ನೋಡಿಂತೀನಿ. ಪೇತ್ರ ಏನು ಹೇಳ್ತಾರೆ 25. ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಹ್ಮ್ ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ನೋಡ್ರ, ಇದು ಮನುಷ್ಯಗೆಲ್ಲ ಸಾಧ್ಯ. ಮನುಷ್ಯ ಒಬ್ಬ ಹ್ಯೂಮನ್ ಬೀಯಿಂಗ್, ದೇವರು ಭೂಲೋಕದಲ್ಲಿ ಸೃಷ್ಟಿ ಮಾಡಿದ್ದೇ ಮನುಷ್ಯನಿಗೋಸ್ಕರ ಅಲ್ಲರ. ಆಮೇಲೆ ಮನುಷ್ಯನ್ನೇ ಭೂಲೋಕದಲ್ಲಿ ಚೆನ್ನಾಗಿರಪ್ಪ ಅಂತ ದೇವರೇ ಆಶೀರ್ವಾದ ಮಾಡೋರು, ಅವ್ನ ತಲೆ ತುಂಬಿಟ್ಟವ್ರೆ ಅದರ. ಏನಂತಂದ್ರು, ನಮ್ಮ ಸ್ವರೂಪದಲ್ಲಿ ದೇವ್ರನ್ನ ಮನುಷ್ಯನ ಸೃಷ್ಟಿ ಮಾಡೋಣ, ಅವನೇನು ಮಾಡಲಿ, ಭೂಲೋಕದಲ್ಲಿರುವಂಥ ಎಲ್ಲ ಪ್ರಾಣಿಗಳ ಮೇಲೆಯೂ ಪಕ್ಷಿಗಳ ಮೇಲೆಯೂ ಜಲರಾಶಿಗಳ ಮೇಲೆ ದೊರೆತನ ಮಾಡಲಿ ಅದರ. ಅವನೇನು ಮಾಡಲಿ, ಸಂತಾನ ಅಭಿವೃದ್ಧಿ ಮಾಡಲಿ, ಭೂಮಿನ ವಶಪಡಿಸ್ಕೊಳ್ಳಿ ಅಂತಂದ್ರು. ಹಂಗಾರೆ ಏನರ್ಥ, ಅವನ ಮೈಂಡಲ್ಲಿ ದೇವರು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ನಂಗೆ ಕಾನ್ಸೆಪ್ಟ್ ತುಂಬಿಟ್ಟವ್ರೆ. ಏನು ತುಂಬಿಟ್ಟವ್ರೆ, ಭೂಲೋಕದಲ್ಲಿ ಚೆನ್ನಾಗಿರಪ್ಪ ಅಂತಾನೆ ಹೇಳ್ಬಿಟ್ಟವ್ರೆ. ಈಗ ಯೋಚನೆ ಮಾಡಿ, ಈ ಮೈಂಡ್ ನಾವು ತೆಗೆದಾಕೈತದ
ನ್ಯಾಚುರಲ್ ಆಗಿ ದೇವ್ರು ತುಂಬಿರೋದು ಇಂತೆಗಾಕ ಹೆಂಗೈತದೆ? ಆಗಲ್ಲ. ಇದು ಮನುಷ್ಯನ ಕೈಲಿ ಆಗಲ್ಲ. ಅದಕ್ಕೆ ಎಲ್ಲ ಮನುಷ್ಯ ಇಷ್ಟು ಓಡಾಡೋದು ಬುಲಕ್ ನೋಡಿದ್ದೀನಿ, ದಡ ಬುಡ ಅಂತ ಕೆಲಸ ಏನ್ ನೋಡ್ರಿ ಅಂತೀನಿ, ಬರೀ ದುಡ್ಡು ದುಡ್ಡು ದುಡ್ಡು. ಯಾಕೆ? ದೇವರೇ ತುಂಬಿಟ್ಟವ್ರೆ. ನೀನ್ ಸಂತೋಷವಾಗಿರಪ್ಪ, ಅವ್ನ ಸಂತೋಷಕ್ಕೋಸ್ಕರ ಏನ್ ಮಾಡ್ಕೊಂತಾನೆ, ಎಲ್ಲ ಮಾಡ್ಕೊಂತಾನೆ. ಇದು ಹೆಂಗ್ ಟ್ಯಾಕಲ್ ಮಾಡೋದು? ಬರ ಇಂಥ ಒಂದು ಸಿಚುವೇಶನ್ನಲ್ಲಿ ನೋಡಪ್ಪ, ನಿನ್ಗೇನಿದೆಯೋ ಇದೆಲ್ಲ ತ್ಯಾಗ ಮಾಡ್ಬಿಡು, ನೀನ್ ಬಲಿ ಪಿಟ್ ಇಟ್ಬಿಡು, ಸುಟ್ಟಾಕ್ಬಿಡು ಅಂತಂದ್ರೆ ನಮ್ಗೇನಾಯ್ತದೆ? ಆಯ್ತದ? ಇದು ಮನುಷ್ಯರಿಗೆಲ್ಲ ಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಹಂಗಂದ್ರೆ ಇದನ್ನ ನಾವು ಓವರ್ಕಮ್ ಮಾಡಬೇಕು ಅಂತಂದ್ರೆ ನಮಗೆ ಯಾರಪ್ಪ ಬೇಕು, ನಮ್ಮ ಸಂಗಡ ಯಾರಪ್ಪ ಇರಬೇಕು ಅನ್ನೋ ದೇವ್ರು ಇರಬೇಕು. ದೇವ್ರ ಪರಲೋಕದಿಂದ ಬಂದು ನಮ್ಮ ಜೊತೆ ಇರ್ತಾರಾ ಅಂದ್ರೆ ಇಲ್ಲ. ಅದಕ್ಕೆ ಏನು ಮಾಡಿದ್ರು ದೇವರು? ಅದಕ್ಕೆ ನನ್ನ ಕಾನ್ಸೆಪ್ಟ್ ಮಾಡಿದ್ರು. ಏನಪ್ಪ, ನೋಡಪ್ಪ, ನಾನು ಬರೋಕ್ಕಾಗಲ್ಲ, ಆದರೆ ನಾನು ನಿಮಗೆ ಶಕ್ತಿ ಕೊಡ್ತೀನಿ, ನಿಮ್ಗೆ ಜಯಿಸೋದಕ್ಕೆ ಏನು ಮಾಡ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ. ಅದು ಹೆಂಗಪ್ಪ ಮಾಡ್ತೀನಿ ಅಂದರೆ ನನ್ನ ಶಕ್ತಿನೇ ನಿಮಗೆ ಕೊಡ್ತೀನಿ ಅಂತಂದ್ರು. ಅಂದ್ರ ಅದಕ್ಕೆ ಏನ್ರಿ, ಇವಾಗ ದೇವರೇ ಮಾಡ್ಬಿಟ್ರೆ ಆತನ ಶಕ್ತಿ ನಮಗೆ ಕೊಟ್ಟವ್ರೆ. ಇವಾಗ ಆತನ ಶಕ್ತಿ ಉಪಯೋಗಿಸ್ಕೊಂಡು ನಾವು ಜಯಿಸ್ತಿರೋ ಬಿಡ್ತಿರೋ ಯಾರಿಗೆ ಬಿಟ್ಟಿದ್ದೋ? ನಮಗೆ ಬಿಟ್ಟಿದ್ದು. ಅಲ್ಲದ್ರೆ ಅದಕ್ಕೇನು ಮಾಡಬೇಕು ಏನ್ರಿ, ಪ್ರತಿಯೊಂದು ನಾವು ಒಂದು ಹೋರಾಟದಲ್ಲಿ ಜಯಿಸಿದ್ರೆ ಇದು ಯಾರಿಂದ ಜಯಿಸ್ತಾ ಇರೋದು? ಏನೋ ನಮ್ಮ ದೊಡ್ಡ ಸಾಮರ್ಥ್ಯದಿಂದ, ನಮ್ಮ ಜ್ಞಾನ ಬುದ್ಧಿ ತಿಳುವಳಿಕೆಯಿಂದ ನಡವಳಿಕೆಯಿಂದ ಅಲ್ಲ ರೀ. ಇದು ಜಯಿಸ್ತಾ ಇರೋದೆಲ್ಲ ಯಾರ ಕೃಪೆಯಿಂದಾನೆ? ಆತನ ಕೃಪೆ, ಆತನ ದಯೆಯಿಂದನೇ ಅಂತ ಈ ಮೈಂಡು ನಮಗೇನಾಗಿರ್ಬೇಕು ಯಾವತ್ತೋ ಇರ್ಬೇಕ್ರಿ. ಅದರ ಏನು ಅದರ ಏನು ಹೇಳ್ತಾರೆ, ನಾವೆಲ್ಲ ಮಾಡಿದ್ಮೇಲೆ ನಾವು ಅಪ್ರಯೋಜನವರಂತ ಸೇವಕರು, ನೀವು ಹೇಳಿದ್ನೇ ಮಾಡ್ಬೇಕಾದ್ರೆ ಮಾಡಿದ್ವಿ ಹೊರತು ಎಕ್ಸ್ಟ್ರಾ ಏನೋ ಮಾಡಿಲ್ಲ ಅಂದ್ಬಿಟ್ಟು ಈ ಮೈಂಡು ಪ್ರತಿಯೊಬ್ಬ ಕಾನ್ಸಿಕ್ರೇಟೆಡ್ ಏನಾಗಿರ್ಬೇಕು, ಇರ್ಬೇಕ್ರಿ. ಅದರ ಅದೇ ನಿಜವಾದ ಕಾನ್ಸಿಕ್ರೇಷನ್ ಏನ್ರಿ, ಇದು ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ಪವಿತ್ರಾತ್ಮದಲ್ಲಿ ಏನ್ರಿ ಹೆಂಗಪ್ಪ ಜಯಿಸೋದು ಅಂತಂದ್ರೆ ಈ ರೀತಿ ನಾವೇ ಮಾಡಕ್ಕ, ನಾವು ಅದನ್ನ ಜಯಿಸ್ಬೇಕ್ರಿ ಅಲ್ವರ. ಅದಕ್ಕೆ ಒಂದೊಂದು ಸೋತೋದ್ರು ಸರಿ, ಏನ್ರಿ ಸೋತೋದ್ರು ಸರಿ, ಅವಾಗ ನಾವು ಸಫಿಷಿಯೆಂಟ್ ಆಗಿ ಏನು ಮಾಡಿಲ್ಲ, ದೇವ್ರನ್ನ ಆಶ್ರಯ ಪಡೆದಿಲ್ಲ, ಏನಾಗಿದೆ, ಡಿಸ್ಟ್ರಾಕ್ಟ್ ಆಗಿದ್ದೀರಿ, ಅದರಿಂದ ಏನಾಗಿದ್ದೇವಲ್ಲ ನಾವು ಜಯಿಸೋಕ್ಕಾಗಿಲ್ಲ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಪೇತ್ರ ಇಮ್ಮಿಡಿಯೇಟ್ ಕೇಳ್ತಾರೆ, ಅಯ್ಯೋ ನಾವಂತ ಎಲ್ಲ ಬಿಟ್ಬಿಟ್ಟಿದ್ದಿಲ್ಲ, ನಾವು ಅವನ ಥರ ಅಲ್ಲ, ನಾವೆಲ್ಲ ಬಿಟ್ಬಿಟ್ಟು ನಮ್ಗೇನು ಸಿಗ್ತಾನೆ ಅಂದರೆ, ನೀನು ಬಿಟ್ಟು ಬಂದಿದ್ಯಾ, ಸಕ್ಸಸ್ಫುಲ್ಲಾಗಿ ನೀನು ಹೇಳ್ದಂಗೆ ನಡ್ಕೊಂಡಿದ್ಯಾ, ಆವಾಗ 12 ಸಿಂಹಾಸನ ಕೂತ್ಕೊಂಡು ನೀನು ಮಾಡೋದು ಇಸ್ರೇಲ್ನ ಆಳ್ವಿಕೆ ಮಾಡಿ. ಹಂಗಾರೆ ಏನರ್ಥ, ನಾವು ಇದು 100% ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ಸಿಂಹಾಸನ ಕೂತ್ಕೊಂಡು ನಮ್ಗೇನು ಮಾಡ್ತಾರೆ, ಅವಕಾಶನ ಕೊಡ್ತಾರೆ. ಅವಾಗ ಏನಪ್ಪ ಮೀನಿಂಗು ಅಂದರೆ ಏನ್ರಿ, ನಾವು ಕಾನ್ಸಿಕ್ರೇಟೆಡ್ ಆಗಿದ್ಮೇಲೆ ನಮ್ಮಲ್ಲಿ ಸ್ಯಾಕ್ರಿಫೈಸ್ ಅಂತ ಏನಾಗಿರ್ಬೇಕ್ರಿ, ಇರ್ಬೇಕ್ರಿ. ತ್ಯಾಗ, ಬಿಟ್ಟು ಕೊಡೋಂಥದ್ದು, ತ್ಯಾಗ ಮಾಡೋಂಥದ್ದು ಅಲ್ವರ. ಏನ್ರಿ ಈ ಮನೋಭಾವ ಇರ್ಬೇಕು. ಇದಿಲ್ದಿರ ಸೆಲ್ಫಿಶ್ನೆಸ್ ಆಗಿತ್ತು ಅಂತ ಹೇಳ್ಕೊಂಡು ನಾವು ಕಾನ್ಸಿಕ್ರೇಟ್ ಮಾಡ್ತೀವಿ ಅಂತಂದ್ರೆ ಏನ್ರಿ, ಅದು ಕಾನ್ಸಿಕ್ರೇಷನ್ ಅಕ್ಸೆಪ್ಟಬಲ್ ಅಲ್ಲ ರೀ. ನಮ್ಮ ಜೀವಿತದಲ್ಲಿ ತ್ಯಾಗ ಅಂತ ಇರ್ಬೇಕು. ಬಲಿಪಿಟ್ಟ ಮೇಲೆ ಏನು ಮಾಡಿದ್ರಿ, ಇವಾಗ ಯಜ್ಞ ಇಟ್ಬಿಟ್ಟಿದ್ರಿ, ಅದರ ದಿನ ಏನಾಗಬೇಕು, ಅಲ್ಲಿ ಒಂದು ಮಾಂಸ ಸುಡಬೇಕು. ಅದರ ಒಂದಿನ ಕೈ ಸುಟ್ರೆ ಇನ್ನೊಂದಿನ ಕಾಲು ಸುಡಬೇಕು, ಅದರ ಒಂದಿನ ಕಿಡ್ನಿ ಸುಡಬೇಕು, ಅದರ ಕಣ್ಣು ಸುಡಬೇಕು, ಎಲ್ಲ ಸುಟ್ಟೋಗ್ಬೇಕು. ನಾನು ಸುಮ್ಮನೆ ಬಲಿಪಿಟ್ಟ ಮೇಲೆ ಇಟ್ಬಿಟ್ಟಿದ್ದೀನಿ, ಅದರ ಅದು ಹೋಯ್ತಾ ಐತೆ ಅಂತ ನಾನು ನೆನ್ಸ್ಕೊಂಡ ಅಂತಂದರೆ ನಾವು ಏನು ಆಗ್ತಾಯಿಲ್ಲ, ಏನು ಫೀಲಿಂಗ್ಸ್ ಮಾಡ್ತಾಯಿಲ್ಲ, ಏನು ನಾನು ತ್ಯಾಗನೇ ಮಾಡ್ತಾಯಿಲ್ಲ ಅಂತಂದರೆ ಅದು ಕಾನ್ಸಿಕ್ರೇಷನ್ ಕಾನ್ಸೆಪ್ಟೇ ಅಲ್ಲ. ಅದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅರ್ಥ. ಇದು ಒಂದು ದೊಡ್ಡ ಮೂಢನಂಬಿಕೆಯಲ್ಲಿ ಅವ್ರು ಬದುಕೋರೆ ಅಂತ ಅರ್ಥ ರೀ ಅಲ್ವರ. ಏನಪ್ಪ ಅರ್ಥ ಅಂದರೆ ಏನಂದ್ರೆ, ಬಲಿ ಪಿಟ್ಟಿದ್ಮೇಲೆ ಇಟ್ಬಿಟ್ಟಿದ್ದೀನಿ ನಾನು ಬಲಿನ, ಕೆಳಗಡೆ ಬೆಂಕಿ ಏನು ಮಾಡಿಲ್ಲ, ಹಚ್ಚಿಲ್ಲ ಅಂತ ಅರ್ಥ ಅಷ್ಟೇ. ಅದರ ಇಲ್ಲ ಅಂದರೆ ಏನ್ರಿ, ಕಾನ್ಸೆಪ್ಟ್ ನನಗೇನಾಗಿಲ್ಲ, ಗೊತ್ತಿಲ್ಲ. ಅದಕ್ಕೆ ಏನು ತಿಳ್ಕೊಂಬಿಟ್ಟಿನಿ, ಬಲಿ ಮೇಲೆ ಬಲಿ ಇಟ್ಟರೆ ಸಾಕು, ದೇವ್ರು ಬೇಕಾದ್ರೆ ಏನು ಮಾಡ್ತಾರೆ, ಅದನ್ನ ಕನ್ಸ್ಯೂಮ್ ಮಾಡ್ಕೊತಾರೆ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಈ ತತ್ವ ನಮಗೆ ಕ್ಲಿಯರಾಗಿ ಏನಾಗಿರ್ಬೇಕು, ಗೊತ್ತಿರಬೇಕು ಅಲ್ವರ. ಅದಕ್ಕೆ ಡೈಲಿ ಸ್ಯಾಕ್ರಿಫೈಸ್, ಡೈಲಿ ವಿಕ್ಟ್ರೀಸ್ ಒನ್. ಇವೆಲ್ಲ ವಿಕ್ಟ್ರಿಗಳು ಹೇಗೆ ಜಯಿಸೋದು, ಯಾರಿಂದ ಜಯಿಸೋದು? ನಮ್ಮ ಕರ್ತನಾಗಿರೋಂಥ ಯೇಸು ಕ್ರಿಸ್ತನ ಒಂದು ಏನ್ರಿ ಕೃಪೆ, ದೇವರ ಪವಿತ್ರಾತ್ಮನ ಬಲದಿಂದ ಏನ್ರಿ ಇವೆಲ್ಲ ಸಾಧ್ಯ. ಓಕೆನಾ? ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರತ್ತ ಇದೆ ವಾಲ್ಯೂಮು ನೆಕ್ಸ್ಟು? ಎಲ್ಲಿ ನಮ್ಮ ಯಾರಪ್ಪ, ಶ್ವೇತಾ ಸಿಸ್ಟರ್ ವಾಲ್ಯೂಮ್ ಇದೆಯಾ, ಓದ್ಬೋದಾ? ಓದ್ತೀನಿ. ಹೌದಿಷ್ಟ ಎಲ್ಲಿ ಅಂತ ಗೊತ್ತಿಲ್ಲ ಬ್ರದರ್, ಸ್ವಲ್ಪ ಲೇಟಾಗಿ ಅಟೆಂಡ್ ಆದೆ. ಪೇಜ್ ನಂಬರ್ 150 2ನೇ ಪ್ಯಾರಾಗ್ರಾಫ್ ಇ ಅಂತೀವಿ ನೋಡಿ. ಈ ಕಂಡ ಕರೆಕ್ಟ್. ಇದಾವಲ್ಲ.
ಈ ಕಂಡುಕೊಳ್ಳುವಿಕೆಯೊಂದಿಗೆ ಇತರ ದೇವರ ವಾಕ್ಯಗಳು ಪೂರ್ಣವಾದ ಸಾಮರಸ್ಯದಲ್ಲಿವೆ. ಅದೇ ಅಪೊಸ್ತಲನಾದ ಪೌಲನು ಸಭೆಗಾಗಿ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ 1 ಥೆಸಲೋನಿಕ 5:23 ಎಂದು ಪ್ರಾರ್ಥಿಸುವವನಾಗಿದ್ದಾನೆ. ಆತನು ಇಲ್ಲಿ ದೇವರ ಆತ್ಮನು ಪಾವನಗೊಳಿಸುವ ಬಗ್ಗೆ ಇರುವ ಮೇಲಿನ ಹೇಳಿಕೆಗಳಿಗೆ ವಿರುದ್ಧವಾಗಿ ಹೇಳುವುದಿಲ್ಲ. ದೇವರು ತಾನೇ ಪಾವನಗೊಳಿಸುವವನಾಗಿದ್ದು ಅದರ ಮಾಧ್ಯಮ ವಾಹಿನಿ ಪವಿತ್ರಾತ್ಮನೇ ಹೊರತು ಬೇರೊಬ್ಬ ವ್ಯಕ್ತಿ ಆಗಿರುವುದಿಲ್ಲ. ಅಪೊಸ್ತಲನಾದ ಪೇತ್ರನು ಸಭೆಯು ದೇವರಿಗೆ ವಿಧೇಯರಾಗುವುದಕ್ಕಾಗಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟು ದೇವರಿಂದ ಆರಿಸಲ್ಪಟ್ಟಿದೆ ಎಂದು ಬರೆಯುತ್ತಾನೆ. 1 ಪೇತ್ರ 1:2 ನೋಡಿರಿ. ಇಲ್ಲಿ ಕಂಡು ಬರುವ ಆಲೋಚನೆ ಏನೆಂದರೆ, ದೇವರು ಆರಿಸಲ್ಪಟ್ಟವರು ಎಂದು ಯಾರನ್ನು ಪರಿಗಣಿಸುತ್ತಾನೋ ಮತ್ತು ಯಾರು ತಮ್ಮ ಕರೆ ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳುವಂತೆ ಎಚ್ಚರಿಸಲ್ಪಟ್ಟಿದ್ದಾರೋ ಅವರ ಇಚ್ಛಾನುಸಾರವಾಗಿ ಅಲ್ಲ, ಅದಕ್ಕಾಗಿ ನಿಗದಿಪಡಿಸಿರುವ ತತ್ವಗಳನುಸಾರವಾಗಿ ಅಂಥವರು ಆರಿಸಲ್ಪಟ್ಟಿದ್ದಾರೆ. ಅಂದರೆ ದೇವರ ಆತ್ಮನು ಅವರ ಮೇಲೆ ಕಾರ್ಯಪ್ರವೃತ್ತವಾಗಿರುವುದಾದರೆ ಅದು ಅವರನ್ನು ತಂದೆಯ ಚಿತ್ತಕ್ಕೆ, ಯೋಜನೆಗೆ ಮತ್ತು ಅನುಗ್ರಹಕ್ಕೆ ಪೂರ್ಣ ವಿಧೇಯತ್ವದ ಸ್ಥಿತಿಗೆ ತರುತ್ತದೆ ಮತ್ತು ನಂತರದಲ್ಲಿ ಅವರು ಆಯ್ಕೆಗೊಂಡವರಾಗಿ ರಚಿತರಾಗುತ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಈ ಒಂದು ಸಭೆಯ ಸೆಲೆಕ್ಷನ್ ಅದರ ಹೆಂಗಪ್ಪ ಆಗ್ತದೆ ಅಂತಂದರೆ, ಜಸ್ಟ್ ಏನೋ ಸುಮ್ಮನೆ ದೇವರು ಇಷ್ಟ ಬಂದವ್ರನ್ನ ಏನು ಮಾಡೋಕ್ಕೆ ಹೋಗಲ್ಲ, ಸತ್ಯಕ್ಕೆ ಕರೆದಿಕ್ಕೆ ಹೋಗಲ್ಲ. ಹೆಂಗಪ್ಪ ಅಂದರೆ ಆ ಸೆಲೆಕ್ಷನ್ ಅಲ್ವ ಏನು ಹೇಳ್ತಾರೆ, ಎಲೆಕ್ಟ್ ಥ್ರೂ ಸ್ಯಾಂಕ್ಟಿಫಿಕೇಶನ್ ಆಫ್ ದ ಸ್ಪಿರಿಟ್ ಅಂಡ್ ಒಬಿಡಿಯನ್ಸ್ ಅಂತ ಹೇಳ್ತಾರೆ. ಅದರ 1 ಪೀಟರ್ 1:2 ಹೇಳ್ತಾರಲ್ಲ ವಾಕ್ಯ, ಅದ್ರದ್ದು ಎಕ್ಸ್ಪ್ಲನೇಷನ್ ಹೇಳ್ತಾರೆ ಇಲ್ಲಿ. ಏನಪ್ಪ ಅಂತಂದರೆ, ದೇವ್ರು ಹೆಂಗೆ ಎಲೆಕ್ಷನ್ ಮಾಡ್ತಾರೆ, ಹೆಂಗೆ ಆ ದೇವ್ರ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ, ಕಾನ್ಸಿಕ್ರೇಷನ್ ಹೆಂಗಪ್ಪ ಆಯ್ಕೆ ಮಾಡ್ತಾರೆ ಅಂತಂದರೆ, ಏನ್ರಿ ಇದು ಸ್ಪಿರಿಟ್ ಆಫ್ ಒಬೀಡಿಯನ್ಸ್ ಇರಬೇಕು ಅಂತ ಹೇಳ್ತಾರೆ ಅಲ್ವರ. ಅದೇನಪ್ಪ ಅಂದರೆ ಒಂದು ಫಿಕ್ಸ್ಡ್ ಪ್ರಿನ್ಸಿಪಲ್ಸ್ ಏನು ಮಾಡೋದು ದೇವ್ರು ಇಟ್ಟವ್ರೆ. ಅದರ ಏನಪ್ಪ ಅದು ಪ್ರಿನ್ಸಿಪಲ್ ಅಂತಂದರೆ, ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಅವರು ದೇವ್ರಿಗೆ ಏನಾಗಿರ್ಬೇಕು, ವಿಧೇಯರಾಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಎರಡನೇದು ತಗ್ಗಿಸ್ಕೊಂಡು ನಡೆಯೋ ಮನೋಭಾವ ಏನಾಗಿರ್ಬೇಕು, ಅಲ್ಲಿರ್ಬೇಕು ಅನ್ನೋದು. ಇಂಥವ್ರನ್ನೇ ದೇವ್ರೇನು ಮಾಡೋದು, ಸತ್ಯಕ್ಕೆ ಕರೆಯೋದು ಕಾನ್ಸಿಕ್ರೇಷನ್ ಮೋಡಿಗೆ ಏನು ಮಾಡ್ತಾರೆ, ದೇವ್ರನ್ನ ಕರ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ಏನು ಮಾಡಲಿ, ತನ್ನ ಜೀವಿತನ ಅರ್ಪಿಸ್ಲಿ ಬಿಟ್ಟು. ಅದು ಯಾರಿಗೆ ದೇವ್ರಿಗೆ ಒಬಿಡಿಯಂಟ್ ಆಗಿರಬೇಕು ಅಂತ ಮನಸ್ಸಿಲ್ವೋ ಅಂಥವ್ರ ಕಾನ್ಸಿಕ್ರೇಷನ್ನ ದೇವ್ರೇನು ಮಾಡೋಕೆ ಹೋಗಲ್ಲ, ಅಕ್ಸೆಪ್ಟ್ ಮಾಡೋಕ್ಕಲ್ಲ. ಕಾನ್ಸಿಕ್ರೇಷನ್ ಲೆವೆಲ್ಗೂ ಕೂಡ ಏನಾಗಲ್ಲ ಅವರು ಬರಲ್ಲ ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಎಷ್ಟೋ ಅಬ್ಸರ್ವ್ ಮಾಡಿತಿರಲ್ಲ, ಎಷ್ಟೋ ಜನ ಕ್ಲಾಸಸ್ಗಳಿಗೆ ಕೇಳಿರ್ತಾರೆ. ಆದರೆ ಕ್ಲಾಸಸ್ ಕೇಳಿದ್ರೆಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಂತಂದ್ರೆ ಮಾಡ್ಕೊಳಲ್ಲ. ಯಾಕಪ್ಪ ಮಾಡ್ಕೊಳ್ಳೋದು ಅಂದರೆ, ಅವ್ರಿಗೆ ತಂದೆ ಆದಂಥ ಒಂದು ಏನಾಗಿದೆ, ಒಂದು ತಮ್ಮದು ಅಂತಿದೆ. ತಗ್ಗಿಸ್ಕೊಂಡು ನಡೆಯೋದಕ್ಕೇನಿಲ್ಲ ಮನೋಭಾವ ಇಲ್ಲ. ಅಂದರೆ ದೇವ್ರಿಗೋಸ್ಕರ ಬಿಟ್ಟು ಕೊಡೋಕ್ಕೇನಿಲ್ಲ ಮನೋಭಾವ ಇಲ್ಲ ಅದರ. ಅದರಿಂದ ಇವಾಗ ಸ್ಯಾಕ್ರಿಫೈಸ್ ಮಾಡೋಂಥ ಆ್ಯಟಿಟ್ಯೂಡೇ ಇಲ್ಲ. ತಂದು ಅಂತಂದ್ಬಿಟ್ಟು ಒಂದು ಆ್ಯಟಿಟ್ಯೂಡ್ ಇರಬೇಕಾದ್ರೆ ಅವ್ರು ದೇವ್ರಿಗೋಸ್ಕರ ಎಲ್ಲಿ ಕಂಪ್ಲೀಟ್ ಬಿಡೋಕ್ಕೆ ಸಾಧ್ಯ ಅದರ. ಆಮೇಲೆ ಇದೇನಪ್ಪ ನೋಡಿಸ್ತಂದ್ರೆ, ಮುಖ್ಯವಾಗಿ ದೇವ್ರ ವಾಕ್ಯಕ್ಕೆ ಏನಾಗಿಲ್ಲ, ವಿಧೇಯನಾಗಿಲ್ಲ ಅಂತ ಸ್ಪಷ್ಟವಾಗಿ ನೋಡಿಸ್ತದೆ. ಅದನ್ನ ನೋಡ್ಬೇಕಾದ್ರೆ ಇಂಥವ್ರು ಕಾನ್ಸಿಕ್ರೇಷನ್ಗೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ಬೋದಾ? ಇದೆಯಾ ವಾಲ್ಯೂಮು? ಇದೆ ಬ್ರದರ್, ಓದ್ತೀನಿ. ಓಕೆ. ಅಪೊಸ್ತಲನಾದ ಪೌಲನು ತನ್ನ ಮತ್ತೊಂದು ಪತ್ರಿಕೆಯಲ್ಲಿ ಸಭೆಯಲ್ಲಿನ ಪಾವನಗೊಳಿಸುವಿಕೆ ಮತ್ತು ಶುಚಿತ್ವದ ಶಕ್ತಿಯನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದನು. ಆತನು ಅದನ್ನು ಪ್ರತಿಷ್ಠೆಗೊಳಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಎಫೆಸ 5:26 ಮತ್ತು 27 ಎಂದು ಹೇಳಿದ್ದಾನೆ. ಅಪೊಸ್ತಲನು ದೇವರು ತನ್ನ ಸಭೆಯನ್ನು ಪಾವನಗೊಳಿಸುತ್ತಾನೆ ಎಂಬ ತನ್ನ ಹಿಂದಿನ ಹೇಳಿಕೆಗೆ ವ್ಯತಿರಿಕ್ತವಾಗಿ ಇಲ್ಲಿ ಹೇಳುತ್ತಿದ್ದಾನೆಂದು ನಾವು ತಿಳಿಯಬಾರದು.
ಸ್ಪಷ್ಟವಾಗಿ ಮತ್ತು ತಪ್ಪುರಹಿತವಾಗಿ ಎಲ್ಲ ವಿಚಾರಗಳಲ್ಲಿಯೂ ಆತನ ಆಲೋಚನೆ ಎಂದರೆ ದೇವರ ಪವಿತ್ರಾತ್ಮನು ಈ ಉದ್ದೇಶಗಳ ಸಲುವಾಗಿಯೇ ಒದಗಿಸಿಕೊಟ್ಟಿರುವ ದೇವರ ಸತ್ಯ ವಾಕ್ಯಗಳ ಮೂಲಕ ಕಾರ್ಯವೆಸಗುತ್ತಾನೆ ಎಂಬುದು. ಅವುಗಳು ನಮ್ಮಲ್ಲಿ ಶುಚಿತ್ವ, ಪ್ರತಿಪಾದನೆ, ಪಾವನಗೊಳಿಸುವಿಕೆ ಇವುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಓಕೆ ಸಿಸ್ಟರ್, ಹಂಗೆ ಓದ್ಬಿಡಿ ಪೂರ್ತಿ. ಸಬ್ಹೆಡಿಂಗ್, ನೆಕ್ಸ್ಟ್ ಸಬ್ಹೆಡಿಂಗ್ ಬಿ ಯು ಫಿಲ್ಡ್ ವಿತ್ ಸ್ಪಿರಿಟ್ ವರೆಗೂ ಓದ್ಬಿಡಿ. ಒಂದೇ ಕಾಂಟೆಕ್ಸ್ಟ್ ಓದ್ಬಿಡೋಣ. ಈ ರೀತಿಯಾಗಿ ನಮ್ಮ ಕರ್ತನು ಸಹ ಪ್ರಾರ್ಥಿಸುವವನಾಗಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು, ಯೋಹಾನ 17:17 ಎಂದಿದ್ದಾನೆ. ಅದೇ ರೀತಿಯಲ್ಲಿ ನಾವು ಸಹ ಈ ಪ್ರಸ್ತಾಪದ ಬಗ್ಗೆ ದೇವರ ವಿವಿಧ ವಾಕ್ಯದ ಭಾಗಗಳನ್ನು ಒಟ್ಟಾಗಿ ನೋಡುವಾಗ ಅದು ಸಭೆಯ ಪಾವನಗೊಳಿಸುವಿಕೆಯು ಸತ್ಯದ ಆತ್ಮನ ಮೂಲಕವೇ ನೆರವೇರುತ್ತದೆ ಎಂದು ತಿಳಿಸುತ್ತದೆ. ಇದು ಪ್ರತಿಷ್ಠೆಗೊಂಡವರಿಗೆ ಇದೇ ಉದ್ದೇಶದ ಸಲುವಾಗಿ ಒದಗಿಸಲಾಗಿರುವ ದೇವರ ವಾಕ್ಯಗಳ ಮೂಲಕ ತಿಳಿಯುವುದಾಗಿದೆ. ಈ ರೀತಿಯಾಗಿ ಪಾವನಗೊಂಡವರು ಇನ್ನು ಮುಂದೆ ಕ್ರಿಸ್ತ ಯೇಸುವಿನಲ್ಲಿ ನೂತನ ಜೀವಿಗಳಾಗಿದ್ದಾರೆ ಮತ್ತು ಅವರನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿಸರು ಎಂದು ಕರೆಯಲಾಗಿದೆ. 1 ಕೊರಿಂಥ 1:2. ಹೀಗಿದ್ದಾಗ್ಯೂ ಕ್ರಿಸ್ತನಲ್ಲಿನ ಈ ಪಾವನಗೊಳಿಸುವಿಕೆಯು ದೇವರಾತ್ಮನಿಂದ ಪ್ರತ್ಯೇಕವಾದದ್ದಲ್ಲ ಅಥವಾ ದೇವರ ವಾಕ್ಯದಿಂದಲೂ ಬೇರೆಯಾದದ್ದಲ್ಲ. ಯಾಕೆಂದರೆ ನಾವು ದೇವರ ಯೋಜನೆಯನ್ನು ಮತ್ತು ಒದಗಿಸುವಿಕೆಗಳನ್ನು ಅಂಗೀಕರಿಸಿರುವ ಕಾರಣ, ನಾವು ಆತ್ಮನ ಪವಿತ್ರಗೊಳಿಸುವಿಕೆಯ ಅಂಶಕ್ಕೆ ಬಂದಿರುವ ಕಾರಣ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ. ಇದು ಮುಂದೆ ದೇವರ ವಾಕ್ಯದಲ್ಲಿ ತೋರಿಸಲ್ಪಟ್ಟಿದೆ. ಅದೇನೆಂದರೆ, ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡನು. ಈ ರೀತಿಯಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಸತ್ಯದ ಆತ್ಮನಾದ ಪವಿತ್ರಾತ್ಮನ ಮೂಲಕವೂ ತೊಳೆಯಲ್ಪಟ್ಟಿದ್ದೇವೆ, ಶುದ್ಧಿಗೊಳಿಸಲ್ಪಟ್ಟಿದ್ದೇವೆ, ನೀತಿ ನಿರ್ಣಯಿಸಲ್ಪಟ್ಟಿದ್ದೇವೆ ಎಂಬುದೇ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಎಫೆಸ 5:26 ಏನು ಹೇಳ್ತಂದ್ರೆ, ಎಂತಾರೆ ಶುದ್ಧ ಜಲದಿಂದ ದೇವ್ರು ನಮ್ನ ಏನ್ ಮಾಡೋರೆ, ಒಂದು ಪ್ಯೂರಿಫೈ ಮಾಡೋರೆ ಅಂತ ಹೇಳ್ತಾರೆ. ವಾಕ್ಯ ಓದೋಣ. ಎಫಿಷಿಯನ್ಸ್ 5:26 ಓದ್ರಿ. ಎಫಿಷಿಯನ್ಸ್ 5:26 ಯಾರು ಓದ್ಬೋದಾ? ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರು ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಓಕೆ, ಥ್ಯಾಂಕ್ ಯು ಆಂಟಿ. ಸರ್ ನೋಡ್ಬೇಕಾದ್ರೆ ವಾಕ್ಯೋಪದೇಶವಾದಂಥ ಜಲಸ್ನಾನದಿಂದ ಶುದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಏನು ಹೇಳ್ತಾರೆ, ಹೆಂಗಪ್ಪ ಶುದ್ಧ ಮಾಡಿದ್ರು ಅಥವಾ ಹೆಂಗೆ ಕಾನ್ಸಿಕ್ರೇಷನ್ ಮಾಡಿದ್ರು ಅಂತಂದ್ರೆ ವಾಕ್ಯೋಪದೇಶ ಎಂಬುದ ಜಲದಿಂದ ಅಂತ ಹೇಳ್ತಾರೆ. ಅಂದರೆ ಇದು ವಾಕ್ಯದ ಮುಖಾಂತರ ಅಂತ ಹೇಳ್ತಾರೆ. ಮತ್ತೆ ಪವಿತ್ರಾತ್ಮನ ಹೇಗೆ ಅಂತಂದ್ರೆ ಎರಡೂ ಒಂದೇ ಅರ್ಥ, ಎರಡೂ ಬೇರೆ ಅರ್ಥಗಳೇನಲ್ಲ ಅಂತ ಹೇಳ್ತಾರೆ. ಅದರ ಏನಪ್ಪ ಅರ್ಥ ಅಂತಂದ್ರೆ ಏನ್ರಿ, ದೇವರು ನಮ್ಮನ್ನ ವಾಕ್ಯದ ಮುಖಾಂತರ ಏನು ಮಾಡಿದ್ದಾರೆ, ನಮ್ಮನ್ನ ಶುದ್ಧಪಡಿಸಿ ನಮ್ಮನ್ನ ಸತ್ಯಕ್ಕೆ ಕರ್ಕೊಂಬಂದೆ, ನಮ್ಮನ್ನ ಒಂದು ಕಾನ್ಸಿಕ್ರೇಷನ್ ಲೆವೆಲ್ಗೆ ಏನು ಮಾಡಿದ್ರೆ ಕರ್ಕೊಂಬಂದ್ರೆ. ಸರಿ, ಈ ವಾಕ್ಯದಲ್ಲಿ ಏನಪ್ಪ ಇದೆ ಅಂತಂದ್ರೆ ದೇವರ ಒಂದು ಮಾತು. ದೇವರ ಮಾತು ಏನಪ್ಪ ಮಾಡ್ತಂದ್ರೆ ಒಬ್ಬ ಮನುಷ್ಯನಿಗೆ ಬಲ ಕೊಡೋಕ್ಕೇನಾಗಿದೆ, ಸಾಮರ್ಥ್ಯ ಉಳ್ಳವನಾಗಿದೆ. ಅದರ ಒಂದು ವಾಕ್ಯ ಹೋದ್ರೆ ಕೀರ್ತನೆ 15 ಇರಬೇಕು ಅನ್ಸರಿ. ಸಾಮ್ಸ್, ಒಂದು ನಿಮಿಷ ರೀ. ಸಾಮ್ಸಲ್ಲಿ 1 ಮಿನಿಟ್. 19:8 19:7 ಸಾರಿ, ಸಾಮ್ಸ್ 19:7. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತ. ಯೆಹೋವನ ವಾಕ್ಯಕ್ಕೆ ಎಷ್ಟು ಬಲ ಇದೆ ಅಂತಂದ್ರೆ ಪ್ರಾಣವನ್ನು ಉಜ್ಜೀವಿಸುವಂಥದ್ದು. ಆಮೇಲೆ ಯೆಹೋವನ ಕಟ್ಟಲೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಏನ್ರಿ, ಅದು ಬುದ್ಧಿಹೀನರಿಗೇನಂತೆ ವಿವೇಕಪ್ರದವಾಗಿದೆ ಅಂತ ಹೇಳ್ತಾರೆ. ಅದರ ಹಂಗಾರೆ ಬುದ್ಧಿ ಇಲ್ದಿರೋನ್ಗೆ ಒಳ್ಳೆ ಜ್ಞಾನ ಕೊಡೋದಿಕ್ಕೂ
ಬಲ ಇಲ್ದಿರೋನ್ಗೆ ಬಲ ಕೊಡೋದಕ್ಕೆ ಯಾವುದು ಸಖತ್ತಾಗ ಪವರ್ ಇದೆಯಪ್ಪ ಅಂದ್ರೆ ದೇವರ ವಾಕ್ಯ ಅಂತ ಹೇಳ್ತಾರೆ. ಅದರ ಹಂಗಾರೆ ಏನರ್ಥ ಅಂತಂದ್ರೆ ದೇವರು ನಮಗೆ ಪವಿತ್ರಾತ್ಮ ಕೊಡ್ತಾನೆ ನೋಡಲ್ಲ, ದೇವರ ಬಲ ಕೊಡ್ತಾನಲ್ಲ, ಈ ಬಲ ನಮ್ಗೆ ದಿನನಿತ್ಯ ದೇವರು ಹೆಂಗಿಂದ ಕೊಡ್ತಾರಪ್ಪ ಅಂತಂದ್ರೆ ಏನೋ ಸಪ್ರೇಟಾಗಿ ದೇವರು ನಮ್ಗೆ ಪರ್ಲಿನ ಒಂದೊಂದು ದಿನಾನು ಸಪ್ರೇಟಾಗಿ ಕೊಡ್ತಾರೆ ಅಂತಲ್ಲ ರೀ. ಎಲ್ಲ ಬೈಬಲ್ ಬರೆದಿಟ್ಬಿಟ್ರೆ ಈ ಬೈಬಲ್ ಇರೋಂಥ ಎಲ್ಲ ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನ ದಿನ ದಿನ ಡೇ ಟು ಡೇ ಎಂಕರೇಜ್ ಮಾಡಿ ನಮ್ಗೆ ಸ್ಟ್ರೆಂಥನ್ ಮಾಡ್ತಾರೆ, ಬಲ ಮಾಡ್ತಾರೆ. ಅಂದ್ರ ಅದನ್ನೇ ಏನ್ ಮಾಡೋದಿಲ್ಲ ಇಲ್ಲಿ ಹೇಳೋಂಥದ್ದು. ಅದಕ್ಕೆ ಎಷ್ಟೋ ವಾಕ್ಯದಲ್ಲಿ ಹೇಳ್ತಾರೆ ಗೊತ್ತಾ, ಯೋಹಾನ 17:17 ಹೇಳ್ತಾರೆ, ಅವ್ರನ್ನ ಪರಿಶುದ್ಧಗೊಳಿಸು, ನಿನ್ನ ವಾಕ್ಯದ ಮುಖಾಂತರ ಮಾಡೋರ್ನ ಪರಿಶುದ್ಧಗೊಳಿಸು, ಸಾಲ್ವರ ಸತ್ಯದ ಮುಖಾಂತರ ಪರಿಶುದ್ಧಗೊಳಿಸು ಅಂತ ಹೇಳ್ತಾರೆ. ಯಾವ್ದಪ್ಪ ಸತ್ಯ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವೋ, ನೀನು ವಾಕ್ಯದ ಮುಖಾಂತರ ಏನ್ ಮಾಡೋದು, ಬಲಪಡಿಸೋ, ಸ್ಥಿರಪಡಿಸೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಂಥವ್ರದ್ದು ಏನ್ ಮಾಡೋದು, ನೂತನ ಸೃಷ್ಟಿ ಅಂತ ಕರೆಯೋದು ಅದರ. ಅದಕ್ಕೆ ನಮ್ಮನ್ನೆಲ್ಲ ಶುದ್ಧಗೊಳಿಸೋದು ಒಂದೇ, ಯಾರಪ್ಪ ಅಂದ್ರೆ ದೇವರ ವಾಕ್ಯ. ನಮ್ಮನ್ನ ಕ್ರಿಸ್ತನತೆಗೆ ಸೇರಿಸೋದು ಯಾವ್ದಪ್ಪ ಅಂದ್ರೆ ದೇವರ ವಾಕ್ಯ ಅದರ. ಹೆಂಗಪ್ಪ ಅಂದ್ರೆ ರೆಬೆಕಾನ ಏನ್ರಿ ಅಲ್ಲಿ ಇಸಾಕನ ಹತ್ರ ಕರ್ಕೊಂಬಂದು ಬಿಟ್ಟಿದ್ದು ಯಾವ್ದಪ್ಪ ಅಂತಂದ್ರೆ ಎಲಿಯೇಜರ್. ಅದರ ಎಲಿಯೇಜರ್ ಒಬ್ನೇ ಕರ್ಕೊಂಬನ್ನ ಅಂತಂದ್ರೆ ಏನ್ರಿ, ಎಲಿಯೇಜರು ರೆಬೆಕಾನ ಒಂಟೆ ಮೇಲೆ ಕೂಡ್ಸ್ಕೊಂಡು ಕರ್ಕೊಂಬರ್ತಾ ಹೊಂಟ್ರಿ. ಎಲಿಯೇಜರ್ ಅಂದ್ರೆ ದೇವರ ಪವಿತ್ರ ಆತ್ಮ, ಒಂಟೆ ಅಂದ್ರೆ ದೇವರ ವಾಕ್ಯ. ಸೊ ದೇವರ ವಾಕ್ಯ ಏನ್ ಮಾಡೋದು, ದೇವರ ಪವಿತ್ರಾತ್ಮನ ಮುಖಾಂತರ ದೇವರ ಏನ್ ಮಾಡೋದು ನಮ್ಗೆ ಅರ್ಥಪಡಿಸೋದ್ರಿ ಅಂತೀನಿ. ಅದರ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ನಮ್ಗೆ ದೃಷ್ಟಿಕೋನ ಕೊಡ್ತಾರೆ, ಕ್ರಿಸ್ತನ ಒಂದು ದೃಷ್ಟಿಗೆ ನಮ್ಗೆ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ, ಕ್ರಿಸ್ತನ ಹೊತ್ತಿಗೆ ಏನ್ ಮಾಡ್ತಾರೆ ನಮ್ಮನ್ನ ಸೇರಿಸ್ತದೆ. ಅದರ ಓಕೆ, ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನಾವು ಸ್ಟಡಿನ ಕಂಟಿನ್ಯೂ ಮಾಡೋಣ. ಓಕೆನಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಓಕೆ ಸರಿ, ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇಲ್ಲ. ನಿಮ್ಗೆಲ್ಲರೂ ಹೇಳಂತ ರೀತಿಲಿ ಮಾರ್ಚ್ 31 ಪ್ರಭುರಾತ್ರಿ ಭೋಜನ ಇದೆ, ಮಂಗಳವಾರ ಬೀಳ್ತಾರೆ. ಸೊ ಅವತ್ತಿನ ದಿನ ಎಲ್ಲ ಸಹೋದರ ಸಹೋದರಿಗಳು ಬಿಡು ಮಾಡಿಕೊಂಡು ಎಲ್ಲೆಲ್ಲಿ ಹತ್ತಿರವಾಗಿ ಸಭೆಗಳಿದೆಯೋ ಅಲ್ಲೆಲ್ಲ ಸೇರಿಕೊಂಡು ಎಲ್ಲ ಒಂದು ಪ್ರಭುರಾತ್ರಿ ಭೋಜನ ಪಾಲ್ಗೊಳ್ಬೇಕಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಮಾರ್ಚ್ 8ನೇ ತಾರೀಕು ಸೆಕೆಂಡ್ ವೀಕು ಮನೇಲಿ ಬ್ಯಾಪ್ಟಿಸಮ್ ಇರ್ತದೆ. ಸೊ ಬೆಂಗಳೂರಲ್ಲಿ ಸಹೋದರ ಸಹೋದರಿಗಳು ಹೊಸ ಸಹೋದರಗಳನ್ನ ಕಾನ್ಸಂಟ್ರೇಷನ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಪ್ರೋತ್ಸಾಹಪಡಿಸಿ ಬಲಪಡಿಸ್ಬೇಕಾಗಿ ಕೇಳ್ಕೊತೀವಿ. ಅದನ್ನ ತಮ್ಮ ಪ್ರಾರ್ಥನೆ ಕೂಡ ನೆನೆಸ್ಕೊಳ್ಳಿ. ಅನೇಕ ಜನಗಳು ನಿರ್ಧಾರ ತಗೊಂಡು ದೃಢವಾಗಿ ಸತ್ಯಲ್ಲಿ ಬರಲಿ, ಚಂಚಲಗೊಳ್ಳದ ರೀತಿಯಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ನೆನೆಸ್ಕೊಳ್ಳಿ. ಓಕೆ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ.